ಓಂ ಸರ್ವೇ ವೇದಾ ಯತ್ಪದಮಾಮನಂತೆ ತಪಾಂಸಿ ಸರ್ವಾಣಿ ಚ ಯದ್ವದಂತೆ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತೆ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಶ್ರೀಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ. ವಾತೇನ ಕುಂತ್ಯಾಂ ಬಲವಾನ್ ಸುಜಾತಃ ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ. ಸತ್ಯೇ ಚ ಧರ್ಮೇ ಚ ರತಃ ಸದೈವ ಪರಾಕ್ರಮೇ ಶತ್ರುಭಿರಪ್ರಧೃಷ್ಯಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1103ನೇ ಅನುಶಾಸನ ಪರ್ವದ 36ನೇ ಭಾಗವನ್ನು ಈಗ ನಾವು ಕೇಳಲಿಕ್ಕೆ ತೊಡಗಿದ್ದೇವೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 25ನೇ ಅಧ್ಯಾಯದ 109ನೇ ಶ್ಲೋಕ ಮುಗಿದು 110ನೇ ಶ್ಲೋಕದಿಂದ ಶ್ರವಣ ಮುಂದುವರಿಬೇಕು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 51ನೇ ಅಧ್ಯಾಯ ಈಗ ನಾವು ನೋಡಬೇಕಾದದ್ದು. ವೈಷ್ಣವ ಪಾಠದಲ್ಲಿ 80ನೇ ಅಧ್ಯಾಯ ಇವತ್ತು ನಾವು ನೋಡಬೇಕಾದದ್ದು. ವೈಷ್ಣವ ಪಾಠದಲ್ಲಿ 80ನೇ ಅಧ್ಯಾಯ ಅಲ್ಲ, 43ನೇ ಅಧ್ಯಾಯ ಸಮಾಪ್ತವಾಗಿದೆ. 44ನೇ ಅಧ್ಯಾಯದಿಂದ ಮುಂದೆ ನಾವು ನೋಡಬೇಕು. ಗೀತಾ ಪ್ರಶ್ನ ಪಾಠದಲ್ಲಿ 19ನೇ ಅಧ್ಯಾಯ ಸಮಾಪ್ತವಾಗಿದೆ. ಮುಂದೆ 20ನೇ ಅಧ್ಯಾಯದಿಂದ ನಾವೀಗ ಕಥೆಯನ್ನು ನೋಡಬೇಕಾಗಿದೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತ ಸಂಹಿತಾಯಾಃ ನೈಕವಿಧ ಕಥಾಗರ್ಭಿತಾಯಾಃ ಶ್ರವಣೆ ಅನುಶಾಸನ ಪರ್ವಣಃ ಪ್ರವಚನ ಭಾಗೆ ಅದ್ಯ ಅಷ್ಟಾವಕ್ರನಾಮ್ನಃ ಮುನೇಃ ಕಥಾ ಯಾ ಗತೆ ದಿವಸೆ ಪ್ರಾರಭ್ಯತ ಸಾ ಅದ್ಯ ಪುನಃ ಪ್ರತಿಪಾದ್ಯತೆ. ಅಷ್ಟಾವಕ್ರಃ ಕಶ್ಚನ ಮುನಿಃ ವದಾನ್ಯನಾಮಾನಂ ಮುನಿಂ ಗತ್ವಾ ತಸ್ಯ ಪುತ್ರೀಂ ಸುಪ್ರಭಾಂ ನಾಮ ಆತ್ಮನಃ ಭಾರ್ಯಾತ್ವಾಯ ಯಯಾಚೆ. ಸತು ವದಾನ್ಯಃ ಅಷ್ಟಾವಕ್ರಂ ಉತ್ತರಾಂ ದಿಶಾಂ ಗತ್ವಾ ತದಭಿಮಾನಿನ್ಯಾ ದೇವತೆಯಾ ಸಾಕಂ ಸಂವಾದಂ ಕೃತ್ವಾ ಇಹ ಆಗಚ್ಚ ಮಮ ಪುತ್ರೀಂ ತುಭ್ಯಂ ವಿವಾಹೇ ದಾಸ್ಯಾಮಿ ಇತಿ ಸಂಸೂಚಯಾಮಾಸ. ಅಷ್ಟಾವಕ್ರಸ್ತು ಉತ್ತರಾಂ ದಿಶಂ ಪ್ರಸ್ಥಿತಃ. ತತ್ರ ಕುಬೇರಸ್ಯ ನಗರಂ ನೈಕಾನಿ ಸುಂದರಾಣಿ ಸ್ಥಳಾನಿ ಚ ದೃಷ್ಟ್ವಾ ಉತ್ತರದಿಗಭಿಮಾನಿನ್ಯಾಃ ವೃದ್ಧಾಯಾಃ ಭವನಮಾಜಗಾಮ. ತತ್ರ ಸಪ್ತಭಿಃ ಸ್ತ್ರೀಭಿಃ ದಾಸೀಭಿಃ ಸಹ ದೃಷ್ಟಃ ಭವನಸ್ಯ ಅಂತರ್ಭಾಗಂ ನೀತಶ್ಚ. ಸಾ ಚ ವೃದ್ಧ ಏನಂ ಅಷ್ಟಾವಕ್ರಂ ರಾತ್ರಿಕಾಲೇ ಉಪಾಗತ್ಯ ತಂ ಚಕಮೆ. ಅಯಂ ತು ಅಷ್ಟಾವಕ್ರಃ ವಿವಾಹ ಬಾಹ್ಯೋಯಂ ಕಾಮಃ ನ ಧರ್ಮಾಯ ಭವತಿ
ನ ಅರ್ಥಾಯ ಭವತಿ ನ ಸಂತಾನಾಯ ಭವತಿ. ಅಹಂ ತು ಅಸ್ಮಿನ್ ವಿಷಯೇ ಅನಭಿಜ್ಞೋಸ್ಮಿ ಇತಿ ತಾಂ ನಿರಾಚಕಾರ. ಸಾ ಏವಮುವಾಚ ಯಥಾ ಪುರುಷ ಸಂಸರ್ಗಃ ನಾರೀಭ್ಯಃ ರೋಚತೆ ತಥಾ ಅನ್ಯತ್ ಕಿಮಪಿ ನೈವ ರೋಚತೆ. ಏತತ್ ಕಾಮತಂತ್ರಂ ನಾಮ ಸ್ತ್ರೀಭ್ಯಃ ಬ್ರಹ್ಮಣ ದತ್ತಂ ಪ್ರಜಾಪತಿನಾ ದತ್ತಂ ಕಿಂಚಿತ್ ಅಸದೃಶಂ ಫಲಂ. ಅಹಂ ಕಾಮೇನ ಮೋಹಿತಾಸ್ಮಿ ಮಾಂ ಭಜಸ್ವ ಇತಿ ತಂ ಪ್ರಚೋದಯಾಮಾಸ. ತತ್ರ ಅಯಂ ಕಶ್ಚನ ಶ್ಲೋಕಃ. ಅನಿಲಃ ವಾಯುಃ ಅಗ್ನಿಃ ವರುಣಃ ಯೇ ಚ ಅನ್ಯೇ ದೇವಾಃ ತೇ ದೇವಾಃ ಸ್ತ್ರೀಭ್ಯಃ ನ ಪ್ರೀತಿಕರಾಃ ಭವಂತಿ. ಕೇವಲಂ ಕಾಮಃ ರತಿಶೀಲಾನಾಂ ಯೇಷಾಂ ಸ್ತ್ರೀಣಾಂ ಪ್ರೀತಿಕರೋ ಭವತಿ ಇತಿ ಕಶ್ಚನ ಶ್ಲೋಕಃ. ಅಷ್ಟಾವಕ್ರ ಮುನಿ ಉತ್ತರ ದಿಕ್ಕಿನ ಕಡೆಗೆ ಬಂದು ಆ ಉತ್ತರ ದಿಕ್ಕಿನ ಅಭಿಮಾನಿನಿ ದೇವತೆಯ ಜೊತೆಗೆ ಕೆಲವು ಕಾಲ ಇರಬೇಕಾದ ಪ್ರಸಂಗವನ್ನೇನು ಎದುರಿಸಿದ. ಅಲ್ಲಿ ಅವಳು ಅವನನ್ನ ಕಾಮಿಸಿದಳು, ಏಕಾಂತಕ್ಕೆ ಆಹ್ವಾನಿಸಿದಳು. ಆದ್ರೆ ಅವಳು ಹಾಗೆ ಮಾಡಿದರೂ ಕೂಡ ಇವನು ಅವಳನ್ನು ಸ್ವೀಕರಿಸಲಿಲ್ಲ. ಅಲ್ಲಿ ಕೆಲವು ಶ್ಲೋಕಗಳನ್ನೆಲ್ಲ ನಾವು ನೋಡಿದ್ವಿ. ಸ್ತ್ರೀಗೆ ವಾಯು, ಅಗ್ನಿ, ವರುಣ ಮತ್ತು ಬೇರೆ ಯಾವ ದೇವತೆಯೂ ಕೂಡ ಕಾಮದೇವನಷ್ಟು ಪ್ರಿಯತಮನಲ್ಲ. ಸಾವಿರಾರು ಜನ ಸ್ತ್ರೀಯರಲ್ಲಿ ಯಾರೋ ಒಬ್ಬಳಿಗೆ ಮಾತ್ರ ಈ ಕಾಮದ ಬಗ್ಗೆ ಒಂದು ಅನಾಸಕ್ತಿ ಇದ್ದೀತು. ಮತ್ತೆ ಲಕ್ಷದಲ್ಲಿ ಒಬ್ಬಳಿಗೆ ಮಾತ್ರ ಪಾತಿವ್ರತ್ಯ ಇದ್ದೀತು. ಉಳಿದವರೆಲ್ಲರೂ ಕೂಡ ಈ ಸುಖವನ್ನು ಅನುಭವಿಸಲಿಕ್ಕೆ ಹಾತೊರೆತಿರ್ತಾರೆ ಅಂತ ಹೇಳಿದ್ಲು. ಅಲ್ಲೊಂದು ಶ್ಲೋಕ ಇದೆ. ಆ ಶ್ಲೋಕವನ್ನ ನಾವು ನೋಡುವಾಗ ಐತರೇಯ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ನೋಡಬೇಕು. ಅನಿಲ ಅಂದ್ರೆ ವಾಯುವಾಗಲಿ, ಅಗ್ನಿ ಆಗಲಿ, ವರುಣನಾಗಲಿ ಯಾವ ದೇವತೆಗಳು ಕೂಡ ಕಾಮನಷ್ಟು ಪ್ರಿಯತಮರಲ್ಲ ಅಂತಿದೆಯಲ್ಲ. ದೇವತೆಗಳು ನೇರವಾಗಿ ಸ್ತ್ರೀಯರಿಗೆ ಪ್ರಿಯತಮರಾಗದೇ ಇರಬಹುದು. ಆಯಾ ದೇವತೆಗಳಿಂದ ಅಭಿಮನ್ಯಮಾನವಾದಂತಹ ಒಂದೊಂದು ವಿಷಯ ಅವರಿಗೆ ಯಾವುದು ಪ್ರಿಯತಮವಾಗಿದೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಕಳೆದ ದಿವಸ ಅದನ್ನು ಹೇಳಿದೆ, ಪೂರ್ಣವಾಗಿ ಹೇಳಲಿಕ್ಕಾಗಲಿಲ್ಲ. ಉಪನಿಷತ್ ಭಾಷ್ಯದಲ್ಲಿ ಐತರೇಯ ಉಪನಿಷತ್ನಲ್ಲಿ ವಾಗ್ ಅಗ್ನಿ ಚಕ್ಷು ರಸಾವಾದಿತ್ಯ ಚಂದ್ರಮಾ ಮನಃ ದಿಶಶ್ರೋತ್ರಂ ಸಯೇಷ ಪ್ರಹಿತಾಂ ಸಂಯೋಗೋಧ್ಯಾತ್ಮಂ ಇಮಾಹ ದೇವತಾಃ ಅದವು ಆವಿರಧಿದೈವತಂ ಇತ್ಯೇತತ್ತದುಕ್ತಂ ಭವತಿ ಅಂತ ಉಪನಿಷತ್ ಭಾಗ. ಅಧ್ಯಾತ್ಮ ಅಗ್ನಿರ್ವಾಗಾಖ್ಯ. ಶರೀರದಲ್ಲಿ ಈ ಅಗ್ನಿ ವಾಗಭಿಮಾನಿಯಾಗಿದ್ದಾನೆ. ನಮ್ಮ ಮಾತಿನ ಶಕ್ತಿಯನ್ನ ನಮಗೆ ಕೊಡುವಂಥವನೇ ಅಗ್ನಿ. ಈ ಅಗ್ನಿಯೂ ಕೂಡ ಆ ಸ್ತ್ರೀಯರಿಗೆ ಮಾತಿನ ಶಕ್ತಿಯನ್ನು ಕೊಟ್ಟರು ಅವನಿಂದ ಕೊಡಲ್ಪಟ್ಟಂತಹ ಮಾತಿನ ಶಕ್ತಿ ಇತ್ಯಾದಿಗಳನ್ನು ಅವರು ಬಯಸೋದಿಲ್ಲ. ಚಕ್ಷು ಸೂರ್ಯನಿಂದ ಬರಲಿಲ್ಲ, ಸುಮ್ಮನೆ ಹೇಳ್ತೇನೆ ನಾನಷ್ಟೇ. ಚಕ್ಷುಸ್ಸನ್ನ ನಮ್ಮಲ್ಲಿ ಮುನ್ನಡೆಸುವವನು ಸೂರ್ಯ. ಸೂರ್ಯ ಕೊಟ್ಟ ಚಕ್ಷುರಿಂದ್ರಿಯ ಇದೆ ಅನ್ನೋ ಕಾರಣಕ್ಕಾಗಿ ಸೂರ್ಯನಿಗೆ ಅವರು ಕೃತಜ್ಞರಾಗಿರುವುದಿಲ್ಲ. ಯಜ್ಞಾದಿ ಸಾಧನೆಯತ್ತು ಮನಶ್ಚಂದ್ರಂ ಪ್ರಕೀರ್ತಿತಃ. ಯಜ್ಞಾದಿ ಕ್ರಿಯೆಗಳನ್ನು ಮಾಡಲಿಕ್ಕೆ ನಮ್ಮ ಮನಸ್ಸೇನು ತೊಡಗಬೇಕು, ಅದಕ್ಕೆ ಚಂದ್ರನೇ ಕಾರಣನಾಗಿದ್ದಾನೆ. ಹೀಗೆ ಚಂದ್ರ ಸೂರ್ಯನಿಗಿಂತ ಒಂದು ಹೆಜ್ಜೆ ಮೇಲಿದ್ದು ಮನೋಭಿಮಾನಿಯಾಗಿದ್ದಾನೆ. ಅವನು ಇವರಿಗೆ ಪ್ರಿಯನಲ್ಲ. ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲ ದಿಗಭಿಮಾನಿಗಳಾಗಿದ್ದಾರೆ. ಎಲ್ಲರೂ ಕೂಡ ಸ್ತೋತ್ರಾಭಿಮಾನಿಗಳಾಗಿದ್ದಾರೆ. ವೈದಿಕ ಶ್ರವಣ ಉಚಿತವಾದಂತಹ ಶ್ರೋತ್ರವೇ ಚಂದ್ರ. ವೈದಿಕ ಶಾಸ್ತ್ರಗಳನ್ನು, ವೇದಶಾಸ್ತ್ರಗಳನ್ನು ಕೇಳಬೇಕಾಗಿರುವ ಒಂದು ಕಿವಿಯ ಶಕ್ತಿಗೆ ಚಂದ್ರ ಅಭಿಮಾನಿ. ಆದ್ರೆ ಹಾಗಿದ್ರೂ
ಆ ಚಂದ್ರನನ್ನ ಅವರು ಗೌರವಿಸುವುದಿಲ್ಲ. ಸ್ಮಾರ್ತ ತಾಂತ್ರಿಕ ಶ್ರವಣೋಚಿತಂ ಯಮಯೇವ. ಪೌರುಷೇಯ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾದ ಶ್ರವಣ ಶಕ್ತಿಯನ್ನು ಕೊಡುವವನು ಯಮ, ಅವನೂ ಅವರಿಗೆ ಪ್ರಿಯನಲ್ಲ. ಷಡಂಗಾನಾಂ ವಿಷಯ ಶ್ರವಣೋಚಿತಂ ಶ್ರೋತ್ರಂ ತು ವರುಣ. ಇಲ್ಲಿ ವರುಣನ ಬಗ್ಗೆ ಬಂದಿದೆ ಶ್ಲೋಕದಲ್ಲಿ, ಮಹಾಭಾರತ ಶ್ಲೋಕದಲ್ಲಿ. 6 ಅಂಗಗಳನ್ನು, ವೇದದ 6 ಅಂಗಗಳನ್ನು ಕೇಳಬೇಕಾಗಿರುವ ಶ್ರವಣ ಶಕ್ತಿಯನ್ನು ನಮಗೆ ಕೊಡುವಂಥವನು ವರುಣ. ಕಾಮ್ಯಶಾಸ್ತ್ರಾರ್ಥಂ ಮಿತ್ರ ಏವಚ. ಉಳಿದ ರಾಜ್ಯಶಾಸ್ತ್ರ ಇತ್ಯಾದಿ ಬೇರೆ ಬೇರೆ ಶಾಸ್ತ್ರಗಳೇನಿರ್ತವೆ ಅಥವಾ ಕಾಮಶಾಸ್ತ್ರ ಮೊದಲಾದದ್ದು, ಅದನ್ನು ಓದಬೇಕಾದ ಶ್ರವಣ ಶಕ್ತಿಯನ್ನು ಕೊಡುವವನು ಮಿತ್ರ. ಶ್ರೋತ್ರಮ್ಯನ್ ನೀತಿಶಾಸ್ತ್ರಾರ್ಥಂ ಕುಬೇರಸ್ತು ಪ್ರಕೀರ್ತಿತಃ. ನೀತಿಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಮೊದಲಾದದನ್ನು ಓದಬೇಕಾದ ಶ್ರವಣ ಶಕ್ತಿಯನ್ನು ಕೊಡುವಂಥವನು ಕುಬೇರ. ಅವನು ಸ್ತ್ರೀಯರಿಗೆ ಪ್ರಿಯನಾಗಿರುವುದಿಲ್ಲ ಅಂತ ಅದರ ತಾತ್ಪರ್ಯ. ಇದೇ ಐತ್ರೇಯ ಉಪನಿಷತ್ ಭಾಷ್ಯದಲ್ಲಿ ಮತ್ತೊಂದು ಕಡೆ ವಾಯು ಮೊದಲಾದವ್ರ ಬಗ್ಗೆ ಹೇಳಿದ್ದಾರೆ. ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ. ಪರಮಾತ್ಮನ ಕುರಿತಾದ ಜ್ಞಾನಾದಿಗಳನ್ನು, ಜ್ಞಾನಭಕ್ತಿಯಾದಿಗಳನ್ನು ಕೊಡುವವನು ಚತುರ್ಮುಖ. ವೈದಿಕ ಶ್ರವಣೇ ವಿಪಃ. ವೇದಗಳನ್ನು ಅಧ್ಯಯನ ಮಾಡುವ ಆಸಕ್ತಿಯನ್ನು ಕೊಡುವವನು ಗರುಡ. ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದ ಶಕ್ತಿಯನ್ನು ಕೊಡುವವರು ಶೇಷರುದ್ರರು. ತಾಂತ್ರಿಕೆ ಶೇಷರುದ್ರವು. ಶಕ್ರೋ ಯಜ್ಞಾದಿ ಕರ್ಮಣಿ. ಇಂದ್ರ ಯಜ್ಞಾದಿ ಕರ್ಮಗಳನ್ನು ಮಾಡುವ ಶಕ್ತಿಯನ್ನು ಕೊಡುವಂಥವನು. ವಾಯು ಗಂಧವಹಶ್ಚಾಸ್ಯ. ಭಕ್ತಿಜ್ಞಾನ ಪ್ರದಸ್ತಥ. ಈ ಮುಖ್ಯ ಪ್ರಾಣ ಮತ್ತು ಪ್ರವಾಹವಾಯು ಮೊದಲಾದವರೆಲ್ಲ ಭಕ್ತಿ, ಜ್ಞಾನ ಇತ್ಯಾದಿಗಳನ್ನು ಕೊಡ್ತಾರೆ ಜೀವನಿಗೆ. ಈ ಯಾವ ದೇವತೆಗಳು ಕೊಡುವ ಈ ಯಾವ ವಿಷಯವೂ ಆ ಸ್ತ್ರೀಯರಿಗೆ ಪ್ರಿಯವಲ್ಲ. ಅಂತರಿಕ್ಷಂತು ಕರ್ಮಣಃ. ಅಂತರಿಕ್ಷಾಭಿಮಾನಿ ದೇವತಾ ಗಣೇಶ ಏನಿದ್ದಾನೆ, ಅವನು ನಾವು ಮಾಡುವ ಕರ್ಮಕ್ಕಾಗಿ ಆ ಕರ್ಮ ಸಾಮರ್ಥ್ಯವನ್ನು ನಮಗೆ ಕೊಡುವಂಥವನು ಆ ಅಂತರಿಕ್ಷಾಭಿಮಾನಿಯಾದಂಥ ಗಣೇಶ. ಅಂತರಿಕ್ಷಂತು ವಿಘ್ನೇಶ. ಸೂರ್ಯ ತತ್ಕರ್ಮ ಸಿದ್ಧಯೇ. ಮುಂದೆ ಈ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಬೆಳಕನ್ನು ಕೊಡುವವನು ಸೂರ್ಯ. ಸ್ವರ್ಗಲೋಕಾಭಿಮಾನಿ ದೇವತೆ. ದೇವರಪಿ ಅನ್ನಾಭಿದಾಯಿನಿ. ದೌರಪ್ಯನ್ಯಾದ್ಯದಾಯಿನಿ. ದ್ಯುಲೋಕಾಭಿಮಾನಿನಿ, ಸ್ವರ್ಗಲೋಕಾಭಿಮಾನಿನಿ ದೇವತೆ. ಮಳೆ ಸುರಿಸಿ ಅನ್ನ ಮೊದಲಾದವುಗಳನ್ನು ಕೊಡ್ತಾಳೆ ನಮಗೆ. ಇಷ್ಟೆಲ್ಲ ಈ ಎಲ್ಲ ದೇವತೆಗಳು ಕೂಡ ನಮ್ಮ ಐಹಿಕ ಪಾರತ್ರಿಕ ಜೀವನದಲ್ಲಿ ಆಗಬೇಕಾದ ಸಾಧನೆಗೆ ನಮಗವರು ಸಹಾಯಕರಾಗಿದ್ರು. ಈ ಯಾವ ದೇವತೆಗಳು ಅವರಿಗೆ ಪ್ರಿಯರಾಗುವುದಿಲ್ಲ. ಕಾಮೋಹಿ ಯಥಾ ಕಾಮ ತಥಾ ನ ಅನ್ಯೇ ದೇವಾಹ. ಕಾಮ ಈ ದಾಂಪತ್ಯ ಸುಖದ ಅಭಿಮಾನಿಯಾದ್ರಿಂದ, ದಾಂಪತ್ಯ ಸುಖಕ್ಕೆ ಬೇಕಾದ ಪ್ರಚೋದನೆಯನ್ನು ಕೊಡುವುದರಿಂದ ಆತನೇ ಅವರಿಗೆ ಪ್ರಿಯನಾಗ್ತಾನೆ ಅಂತ ಅದರ ಒಂದು ಅಭಿಪ್ರಾಯ. ನಿನ್ನೆ ಅದನ್ನು ಹೇಳಬೇಕಾಗಿತ್ತು, ಹೇಳಲಿಕ್ಕಾಗಿರಲಿಲ್ಲ. ಈ ಅಧ್ಯಾಯವನ್ನು ಮುಗಿಸಿ ಮುಂದಿನ ಅಧ್ಯಾಯವನ್ನು ನೋಡುವುದಕ್ಕಿಂತ ಮುಂಚೆ ಕಳೆದ ದಿವಸ ಆದಂತಹ ಒಂದು ಸಣ್ಣ ಪ್ರಮಾದವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡು ಅದರ ಆ ಪ್ರಸಂಗವನ್ನು ಸರಿಯಾಗಿ ತಿಳ್ಕೊಂಡು ಮುಂದೆ ಹೋಗೋಣ. ಆ ವೃದ್ಧ ಸ್ತ್ರೀ ಇವನಿಗೇನು ಆಹ್ವಾನ ಕೊಟ್ಟಿದ್ಲು ಅದನ್ನು ಅವನು ತಿರಸ್ಕರಿಸಿದ. ಯಾಕೆ ಇವಳು ಇಂಥ ವೈರೂಪ್ಯವನ್ನು ಹೊಂದಿದ್ದಾಳೆ, ಇವಳಿಗೇನಾದ್ರೂ ಶಾಪ ಬಂದಿದೆಯಾ ಅಂತೆಲ್ಲ ಆಲೋಚನೆ ಮಾಡಿದೆ. ಹೀಗೆಲ್ಲ ಮಾಡ್ತಿದ್ದಾಗ ಆ ಅಹಶೇಷ ಕಳೆಯಿತು ಅಂತಲ್ಲಿದೆ. ವ್ಯಗಮತ ತದ ಅಹಶೇಷಂ. ಅಹಶೇಷ ಅಂದ್ರೆ ಹಗಲು ಕಳೆಯಿತು ಅಂತ ಕೆಲವರು ಅರ್ಥ ಮಾಡಿದ್ದಾರೆ. ಕೆಲವು ಅನುವಾದಗಳಲ್ಲಿ ಆ ಥರ ಇದೆ. ಹಗಲು ಅಂತೇನು ಅರ್ಥ ಅಲ್ಲ ಅದಕ್ಕೆ. ಯಾಕಂದ್ರೆ ಅವರು ಮಾತಾಡ್ತಾ ಇದ್ದದ್ದೇ ರಾತ್ರಿ ಕಾಲದಲ್ಲೇ. ರಾತ್ರಿ ದೀರ್ಘಕಾಲ ಹೀಗೆಲ್ಲ ಮಾತಾಡಿದ್ರು. ಆದ್ರಿಂದ ಮಾತಾಡ್ತಾ ಇದ್ದಂತೆ ಅಹಶೇಷವು ವ್ಯಗಮತ ಅಂದ್ರೆ ರಾತ್ರಿಯ ಭಾಗ ಕಳೆಯಿತು. ಅಹಹ ಅಂದ್ರೆ ಹಗಲು ಹೌದು, ದಿನವೂ ಹೌದು, ಅದು ಕಳೆಯಿತು. ಅಥ ಸಾ ಸ್ತ್ರೀ ತದೋವಾಚ ಭಗವಾನ್ ಪಶ್ಯವೈ ರವಿಂ ರೂಪಂ ಸಂಧ್ಯಾಬ್ದ ಸಂಯುಕ್ತಂ ಕಿಂ ಉಪಸ್ಥಾಪ್ಯತಾಂ ತವ. ಸಂಧ್ಯಾಕಾಲ ಬಂದಿದೆ ಅಂತ ಅನ್ನೋದನ್ನು ಹೇಳಿದ್ಲಲ್ಲ ಅವಳು. ಸಂಧ್ಯಾಕಾಲ ಬರುವುದು ಅಂದರೆ ಸಾಯಂಕಾಲದ ಸಂಧ್ಯಾ ಆಗಿದೆ ಅಂತ ಅರ್ಥ ಅಲ್ಲ. ಹಾಗೊಂದು ಅನುವಾದನೂ ಕೂಡ ಮಾಡಿದ್ದಾರೆ. ಸಾಯಂಕಾಲ ಅಲ್ಲ, ಅದು
ಸಂಧ್ಯಾಕಾಲ ಅಂದ್ರೆ ಸಾಯಂ ಸಂಧಿಯೂ ಆಗ್ಬೋದು, ಪ್ರಾತಃ ಸಂಧಿಯೂ ಆಗ್ಬೋದು. ಅದು ಪ್ರಾತಃ ಸಂಧ್ಯೆ. ಈ ಪ್ರಾತಃ ಸಂಧ್ಯಾ ಕಾಲದಲ್ಲಿ ನಿನಗೆ ಏನು ಬೇಕಾಗಿದೆ, ಯಾವ ಕರ್ತವ್ಯಗಳನ್ನು ಮಾಡ್ತೀನಿ, ನಾನು ನಿನಗೆ ಕೊಡಬೇಕಾದದ್ದೇನು ಅಂತ ಅವಳು ಕೇಳಿದ್ಲು. ನಾನೀಗ ಸಂಧ್ಯಾೋಪಾಸನೆ ಮಾಡ್ತೇನೆ, ಅದಕ್ಕೆ ಪೂರ್ವಭಾವಿಯಾಗಿ ಸ್ನಾನ ಮಾಡ್ತೀನಿ ಅಂತ ಅವನು ಹೇಳಿದ ಅಂತಿದೆ. ಆಗ ಅವಳು ಅವನಿಗೆ ದಿವ್ಯವಾದ ತೈಲವನ್ನ, ಸ್ನಾನ ವಸ್ತ್ರವನ್ನೆಲ್ಲ ತಂದುಕೊಟ್ಲು ಅಂತಿದೆ. ಸಾಯಂಕಾಲದ ಹೊತ್ತಿನಲ್ಲಿ ತೈಲಾಭ್ಯಂಗ ಇತ್ಯಾದಿಗಳನ್ನ ಯಾರೂ ಮಾಡುವುದಿಲ್ಲ. ಆದ್ರಿಂದ ಈ ಪ್ರಸಂಗ ಬೆಳಗಿನ ಕಾಲದ ಪ್ರಸಂಗವೇ ಆಗಿದೆ. ಸಂಧ್ಯಾ ಅಂದ್ರೆ ಪ್ರಾತಃ ಸಂಧ್ಯಾ ಅಂತಾನೆ ನಾವು ಅದನ್ನು ತಿಳ್ಕೊಳ್ಬೇಕು. 19ನೇ ಅಧ್ಯಾಯದಲ್ಲಿ ಮುಕ್ತಾಯ ಕಂಡಿತ್ತು. 20ನೇ ಅಧ್ಯಾಯವನ್ನ ಈಗ ನೋಡೋಣ. ಅಥ ಶಾಸ್ತ್ರಿ ತಮುವಾಚ ಬಾಢಮೇವಂ ಭವತ್ವಿತಿ ತೈಲಂ ದಿವ್ಯಮುಪಾದಾಯ ಸ್ನಾನಶಾಟಿ ಮುಪಾನಯತ್. ಅವನಿಗೆ ಹಾಗೆ ಆಗಲಿ ಅಂತೇಳಿ ಸ್ನಾನಕ್ಕಾಗಿ ಎಣ್ಣೆ, ಸ್ನಾನ ವಸ್ತ್ರ ಇತ್ಯಾದಿಗಳನ್ನು ತಂದುಕೊಟ್ಲು. ಅನುಜ್ಞಾತ ಸಮುನಿನ ಶಾಸ್ತ್ರೀ ತೇನ ಮಹಾತ್ಮನ ಅಥಾಸ್ಯ ತೈಲೇನ ಅಂಗಾನಿ ಸರ್ವಾಣಿಯವ ಅಭ್ಯಮೃಕ್ಷಯತ. ಅವನ ಸಮ್ಮತಿ ತಗೊಂಡು ಅವನ ಅಂಗಾಂಗಗಳಿಗೆ ಆ ಎಣ್ಣೆ ಹಚ್ಚಿದ್ಲು. ಮುಂದೆ ಅವನು ಸ್ನಾನ ಮಾಡಿದ್ಲು, ಅವನಿಗೆ ಸ್ನಾನ ಮಾಡಿಸಿದ್ಲು. ಭದ್ರಾಸನಂ ತತಶ್ಚಿತ್ರಂ ಋಷಿ ಅನ್ವಾವಿಷನ್ನವಂ ಸ್ನಾಪಯಾಮಾಸ ಶನಕೈ ತಂ ಋಷಿಂ ಸುಖಹಸ್ತವತ್. ಮುಂದೆ ಆತನಿಗೆ ಬೇಕಾದಂತಹ ಎಲ್ಲ ಸಲಕರಣೆಗಳನ್ನು ಕೊಟ್ಲು. ಆ ಸಮಯ ಎಲ್ಲ ಕಳೆಯಿತು, ಆವತ್ತಿನ ದಿವಸ ಎಲ್ಲ ಕಳೆಯಿತು. ಸೋಪಚಾರಂ ಮುನೇಸ್ತದ ವ್ಯತೀತಾಂ ರಜನೀಂ ಕೃತ್ಸ್ನಾಂ ನಾಜಾನಾತ್ ಸ ಮಹಾವ್ರತಃ. ಹಗಲು ಕಳೆದು ರಾತ್ರಿಯೂ ಕೂಡ ಕಳೆಯಿತು. ಮತ್ತೆ ಆಕಾಶದಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸಿರುವುದನ್ನ ಆ ಋಷಿ ನೋಡಿದ. ನಾನು ಭ್ರಾಂತನಾಗಿದ್ದೇನೋ ಅಥವಾ ಸೂರ್ಯ ಉದಯಿಸಿದ್ದಾನ ಅನ್ನುವಂಥ ಭ್ರಮ ಅವನಿಗೆ ಆಯಿತು ಅಂತ ವರ್ಣನೆ ಮಾಡ್ತಾರೆ. ಸಂಧ್ಯೋಪಾಸನೆ, ಸೂರ್ಯೋಪಾಸನೆ ಇತ್ಯಾದಿಗಳನ್ನು ಮುಗಿಸಿದೆ. ಮುಂದೆ ತಾನು ಏನು ಮಾಡಬೇಕು ಅಂತ ಅವಳನ್ನು ಕೇಳಿದ, ಆ ವೃದ್ಧಳನ್ನ. ಸಾಚ ಅಮೃತ ರಸಪ್ರಖ್ಯಂ ಋಷೇಹೇ ಅನ್ನಮುಪಾಹರತ. ಆಕೆ ಆತನಿಗೆ ಬಡಿಸ್ತಾನೆ ಹೋದ್ಲು. ಇವನು ಕೂಡ ಭೋಜನವನ್ನು ಮುಂದುವರೆಸಿದ. ವ್ಯಗಮತ್ಯಾಪಿ ಅಹಶೇಷಂ ತತಃ ಸಂಧ್ಯಾ ಆಗಮತ್ ಪುನಃ. ಹಾಗೆ ಹಗಲು ಕಳೆಯಿತು, ಮತ್ತೆ ಸಂಧ್ಯಾಕಾಲ ಪ್ರಾಪ್ತವಾಯಿತು. ಮತ್ತೆ ಆ ಋಷಿಗೆ ಮಲಗು ಅಂತ ಅವಳು ಹೇಳಿದ್ಲು. ಅಥ ಸ್ತ್ರೀ ಭಗವಂತಂ ಸ ಸುಪ್ಯತಾಮಿತ್ಯಚೋದಯತ ತತ್ರ ವೈ ಶಯನೇ ದಿವ್ಯೇ ತಸ್ಯ ತಶ್ಚಾಶ್ಚ ಕಲ್ಪಿತೆ. ಅವರಿಬ್ಬರಿಗೂ ಪ್ರತ್ಯೇಕ ಹಾಸಿಗೆಗಳು ಸಿದ್ಧವಾಗಿದ್ದವು. ಮುನಿಯ ಬಳಿ ಹೋಗಿ ಕೂತ್ಕೊಂಡ್ಲು ಅವಳು ಅವನ ಹಾಸಿಗೆ ಮೇಲೆ. ನಭದ್ರೇ ಪರದಾರೇಶು ಮನೋಮೇ ಸಂಪ್ರಸಜ್ಜತಿ. ಅವಳಿಗೆ ಅವನು ಹೇಳಿದ, ಪರಸ್ತ್ರೀಯರ ವಿಷಯದಲ್ಲಿ ನನ್ನ ಮನಸ್ಸು ಯಾವತ್ತೂ ಕೂಡ ತೊಡಗೋದಿಲ್ಲ. ನಿನಗೆ ಒಳ್ಳೇದಾಗಲಿ, ನೀನು ದೂರ ಸರಿ, ಈ ಪಾಪಕರ್ಮಗಳಿಂದ ದೂರ ಇರೋ. ಅದಕ್ಕೆ ಅವಳು ಹೇಳಿದ್ಲು, ನಾನು ಸ್ವತಂತ್ರ ಸ್ತ್ರೀ ಆಗಿದ್ದೇನೆ, ನಾನು ಯಾವತ್ತೂ ಪರಸ್ತ್ರೀ ಅಲ್ಲ. ನಾಸ್ತಿ ಸ್ವತಂತ್ರ ಅಸ್ಮೀತಿ ಉವಾಚ ಋಷಿಂ ನ ಧರ್ಮ ಛಲಮಸ್ತಿ ತೇ. ನಾನು ಸ್ವತಂತ್ರರಾದ್ದರಿಂದ ನನ್ನನ್ನು ಸ್ವೀಕರಿಸಿದ್ರೆ, ನನ್ನನ್ನು ಸುಖಪಡಿಸಿದ್ರೆ ನಿನಗೆ ಯಾವುದೇ ರೀತಿಯಾದಂಥ ದೋಷ ಇಲ್ಲ ಅಂತೇಳವಳು. ಅದಕ್ಕೆ ಇವನು ಹೇಳಿದ, ನಾಸ್ತಿ ಸ್ವತಂತ್ರತಾ ಸ್ತ್ರೀಣಾಂ ಅಸ್ವತಂತ್ರ ಹಿ ಯೋಷಿತಃ ಪ್ರಜಾಪತಿ ಮತಂ ಹ್ಯೇತತ್ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತೆ. ಸ್ತ್ರೀಯರಿಗೆ ಯಾವ ಕಾಲಕ್ಕೂ ಸ್ವಾತಂತ್ರ್ಯ ಇಲ್ಲ. ನೀನು ಹೇಳ್ತಾ ಇದ್ದೆ ನನ್ನ ಇಚ್ಛೆಗೆ ತಕ್ಕಂತೆ ನಾನು ವರ್ತಿಸಬಹುದು, ನನಗೆ ಯಾವುದೇ ಕಟ್ಟುಪಾಡಿಲ್ಲ, ಅದರಿಂದ ನನ್ನನ್ನು ಸ್ವೀಕರಿಸಿದ್ರೆ ನಿನಗೂ ದೋಷ ಇಲ್ಲ ಅಂತ ನೀನು ಹೇಳ್ತಿದ್ದೀಯಲ್ಲ, ಅದು ಸರಿಯಲ್ಲ. ಸ್ತ್ರೀಯರಿಗೆ ಯಾವತ್ತೂ ಸ್ವಾತಂತ್ರ್ಯ ಇಲ್ಲ. ಇದು ಪ್ರಜಾಪತಿಯಾದ ಬ್ರಹ್ಮನ ಅಭಿಪ್ರಾಯವಾಗಿದೆ. ಬ್ರಹ್ಮ ಅಂತಲ್ಲಿ ಶಬ್ದ ಇಲ್ಲ, ಪ್ರಜಾಪತಿ ಅಂತ ಶಬ್ದ ಮಾತ್ರ ಇದೆ. ಆಗ ಅವಳು ಹೇಳಿದ್ಲು,
ಬಾಧತೆ ಮೈಥುನಂ ವಿಪ್ರ, ನಿನ್ನ ಜೊತೆಗೂಡಬೇಕು ಅನ್ನುವಂಥ ಒಂದು ಕಾಮ ನನ್ನನ್ನು ಶಾರೀರಿಕವಾಗಿ ಮಾನಸಿಕವಾಗಿ ಬಾಧಿಸ್ತಾ ಇದೆ. ನನ್ನನ್ನು ನೀನು ತಿರಸ್ಕರಿಸಿದ್ರೆ ಅಧರ್ಮಂ ಪ್ರಾಪ್ಸಿಸೇ ವಿಪ್ರ, ನಿನಗೆ ಪಾಪವೇ ಬಂದಿತ್ತು. ಆಗ ಅವನು ಹೇಳಿದ, ಹರಂತಿ ದೋಷಜಾತಾನಿ ನರಂ ಜಾತಂ ಯಥೇಚ್ಛುಕಂ. ಸ್ವೇಚ್ಛಾಚಾರಿಯಾದ ಮನುಷ್ಯ ಅನೇಕ ಪಾಪಗಳಿಗೆ ಗುರಿಯಾಗಬೇಕಾಗ್ತದೆ. ನಾನು ನನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡವನು. ಆದ್ರಿಂದ ನೀನು ಹೇಳಿದ್ದಕ್ಕೆ ನಾನು ಒಡಂಬಡುವುದಿಲ್ಲ, ನೀನು ನಿನ್ನ ಹಾಸಿಗೆ ಹೋಗಿ ಮಲಗು. ಆಗ ಅವಳು ಅವನ ಮಾತನ್ನು ಕೇಳಲಿಲ್ಲ. ಶಿರಸ ಪ್ರಣಮೇ ವಿಪ್ರ ಪ್ರಸಾದಂ ಕರ್ತುಮರ್ಹಸಿ ಭೂಮೌ ನಿಪತಮಾನಾಯ ಶರಣಂ ಭವ ಮೇ ಅನಘ. ನಾನು ನಿನಗೆ ತಲೆಬಾಗಿ ನಮಸ್ಕರಿಸ್ತೇನೆ, ಭೂಮಿಯಲ್ಲಿ ನೆಲದ ಮೇಲೆ ಅಡ್ಡ ಬಿದ್ದು ನಿನ್ನ ಕೇಳ್ಕೊಳ್ತೇನೆ, ನೀನು ನನಗೆ ರಕ್ಷಕನಾಗಬೇಕು. ಪರಸ್ತ್ರೀ ಸಂಪರ್ಕದಿಂದ ನಿನಗೊಂದು ವೇಳೆ ದೋಷ ಬರುವುದಾದರೆ, ಹಾಗೆ ನೀನು ಭಾವಿಸುವುದಾದರೆ, ನಾನು ನನ್ನನ್ನು ನಿನಗೆ ದಾನವಾಗಿ ಕೊಟ್ಕೊಳ್ತೇನೆ. ನಾನು ನಿನಗೆ ಆಗ ಪತ್ನಿ ಆಗುವುದರಿಂದ ನನ್ನ ಪಾಣಿಗ್ರಹಣ ಮಾಡು. ಪಾಣಿಂ ಗೃಹೀಶ್ವ ಮೇ ದ್ವಿಜ. ನಿನಗೆ ಆದ್ರಿಂದ ಯಾವ ದೋಷವೂ ಬರೋದಿಲ್ಲ. ನನ್ನನ್ನು ನಾನು ನಿನಗೆ ಕೊಟ್ಕೊಳ್ಳುವ ಸ್ವಾತಂತ್ರ್ಯ ನನಗಿದೆ. ತ್ವಯಿ ಆವೇಶಿತ ಚಿತ್ತಾಚ ಸ್ವತಂತ್ರ ಅಸ್ಮಿ ಭಜಸ್ವಮಾಂ. ಯಹ ಅಧರ್ಮ ಸಹ ಅಸ್ತು ವೈ ಮಯಿ. ಏನಾದ್ರೂ ಪಾಪ ಬರುವುದಾದರೆ ಆ ಪಾಪ ನನಗೆ ಬರಲಿ, ನಿನಗೆ ಬೇಡ. ನೀನು ಸ್ವತಂತ್ರವಾಗಿದ್ದಿ, ನಿನ್ನನ್ನು ನೀನು ನನಗೆ ಕೊಟ್ಕೊಳ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದು ಸರಿಯಲ್ಲ. ನಾಸ್ತಿ ತಿಳೋಕೆ ಸ್ತ್ರೀ ಕಾಚಿದ್ಯ ಯಾವೈ ಸ್ವಾತಂತ್ರ್ಯ ಅರ್ಹತೆ. ಮೂರು ಲೋಕದಲ್ಲಿ ಯಾವ ಸ್ತ್ರೀಗೂ ಯಾವ ಸ್ವಾತಂತ್ರ್ಯವೂ ಇಲ್ಲ. ಪಿತಾ ರಕ್ಷತಿ ಕೌಮಾರೇ ಭರ್ತಾ ರಕ್ಷತಿ ಯೌವನೆ ಪುತ್ರಸ್ತು ಸ್ಥಾವಿರೇ ಭಾವೇ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಒಬ್ಬ ಸ್ತ್ರೀ ಅವಳು ಕುಮಾರಿಯಾಗಿದ್ದಾಗ ಅವಳ ತಂದೆ ಅವಳನ್ನು ಕಾಪಾಡಬೇಕಾಗ್ತದೆ. ಮದುವೆ ಆದ ಮೇಲೆ ಅವಳ ಗಂಡ ಅವಳನ್ನು ಕಾಪಾಡಬೇಕು. ಅವಳು ವೃದ್ಧಳಾದ್ಮೇಲೆ ಅವಳ ಮಗ ಅವಳನ್ನು ಕಾಪಾಡಬೇಕು. ಯಾವ ಕಾರಣಕ್ಕೂ ಅವಳಿಗೆ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಅವಳು ಹೇಳಿದ್ದು, ಕೌಮಾರಂ ಬ್ರಹ್ಮಚರ್ಯಮ್ಮೆ, ನಾನಿನ್ನೂ ಬ್ರಹ್ಮಚಾರಿಣಿಯಾಗಿದ್ದೇನೆ, ಮದುವೆ ಆದವಳಲ್ಲ. ಕನ್ಯೈವಾಸ್ಮಿನ್ ಅಸಂಶಯ ಪತಿಂ ಕುರುಷ್ವ ಮಾಂ ವಿಪ್ರ. ಆದ್ರಿಂದ ವಿವಾಹಿತ ಸ್ತ್ರೀಯನ್ನ ಅವಳ ಗಂಡನೇ ಕಾಪಾಡಬೇಕಲ್ವಾ. ನೀನೀಗ ನನಗೆ ಪತಿಯಾಗಿದ್ದೆ, ನನ್ನನ್ನು ನೀನೇ ಕಾಪಾಡು, ನನಗೆ ರಕ್ಷಕನಾಗುವ. ಶ್ರದ್ಧಾಂ ವಿಜಹಿ ಮಾ ಮಮ. ನಿನ್ನಲ್ಲಿ ಏನೊಂದು ಶ್ರದ್ಧೆ ಇಟ್ಟಿದ್ದೇನೆ, ಆ ಶ್ರದ್ಧೆಗೆ ಭಂಗ ತರಬೇಡ, ನನ್ನನ್ನು ನೀನು ಸ್ವೀಕರಿಸು ಅಂತ ಅವಳು ಕೇಳ್ಕೊಂಡ್ಳು. ಹೀಗೆ ಅವಳು ಹೇಳ್ತಾ ಹೇಳ್ತಾ ಅಲ್ಲಿಯವರೆಗೆ ಏನೊಂದು ಭಯಂಕರವಾದಂತಹ ಅಸಹ್ಯವಾದಂತಹ ರೂಪವೇನಿತ್ತು ಅವಳದು, ಅದನ್ನು ಅವಳು ತೊರೆದು ಸುಂದರವಾದಂತಹ ರೂಪವನ್ನೇ ತಾಳಿದ್ಲಂತೆ. ಅಷ್ಟಾವಕ್ರ ಆಲೋಚನೆ ಮಾಡಿದೆ, ನನಗೆ ಯೌವನ ಹೇಗಿದೆ ಹಾಗೆ ನಿನಗೂ ಕೂಡ ಯೌವನ ಈಗ ಬಂದಿದೆ. ಅವನು ಮನಸ್ಸಿನಲ್ಲಿ ಹೀಗೆ ಆಲೋಚನೆ ಮಾಡಿದೆ, ನಮ್ಮ ಆ ವದಾನ್ಯ ಯಾವ ಋಷಿಯ ಮಗಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೆ, ಅವನು ನನಗೆ ಇವಳ ಜೊತೆ ಮಾತಾಡಿಕೊಂಡು ಬಾ ಅಂತ ಹೇಳಿದ್ದಾನಷ್ಟೇ ಹೊರತು ಇವಳನ್ನು ಮದುವೆ ಆಗಲಿಕ್ಕೆ ಅವನು ಹೇಳಿಲ್ಲ. ನನ್ನ ಈಗಿನ ಸ್ಥಿತಿಯಿಂದ ನಾನು ಮಾಡಬೇಕಾದಂಥ ಧರ್ಮಕ್ಕೆ ಭಂಗ ಬಂದಿತ್ತು. ನರೋತೆಯೇ ಇಹ ಅಭ್ಯುತ್ಥಾನಂ ಧೃತ್ಯಾಯೇನಂ ಸಾಧಯಾಮ್ಯಹಂ. ಧೈರ್ಯದಿಂದ ನಾನು ಇವಳನ್ನು ಗೆಲ್ಲಬೇಕಾಗಿದೆ. ಕಿಂತು ಅಸ್ಯಾಃ ಪರಮಂ ರೂಪಂ ಜೀರ್ಣಮಾಸೀತ್ ಕಥಂ ಪುನಃ. ಇಂಥ ಸುಂದರ ರೂಪ ಇವಳಿಗಿರುವುದಾದರೆ ಮೊದಲಿದು ಜೀರ್ಣವಾದ ರೂಪ ಯಾಕಾಗಿತ್ತು? ಕನ್ಯೆಯಾಗಿದ್ದೇನೆ, ನನ್ನನ್ನು ಸ್ವೀಕಾರ ಮಾಡುವಂತ ಬೇರೆ ಹೇಳ್ತಿದ್ದಾಳೆ. ಯಥಾಪರಂ ಶಕ್ತಿಧೃತೇ ನವ್ಯುತ್ಥಾಸ್ಯೆ ಕಥಂಚನ.
ನನ್ನ ಕಾಮವನ್ನ ನಾನು ಹತೋಟಿಯಲ್ಲಿ ಇಟ್ಕೊಳ್ತೀನಿ, ನನ್ನ ಮನಸ್ಸನ್ನ ನಾನು ದೃಢವಾಗಿ ಇಟ್ಕೊಳ್ತೇನೆ. ನಾನು ಯಾರನ್ನ ಸ್ವೀಕರಿಸಿದ್ದೇನೋ ಆ ಸುಪ್ರಭಾ ಅವಳನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿರುವುದರಿಂದ ಇವಳ ಜೊತೆಗೆ ನಾನು ಸಮಾಗಮ ಮಾಡುವುದು ಧರ್ಮ ಸಮ್ಮತ ಅಲ್ಲ. ನರೋಚತೆ ಹಿ ವ್ಯುತ್ಥಾನಂ ಸತ್ಯೇನ ಆಸಾದಯಾಮ್ಯಹಂ ಅಂತ ಅವಳು ಹೇಳಿದ್ದಕ್ಕೆ ಅವನು ಒಪ್ಪಲಿಲ್ಲ. ಈ ಪ್ರಸಂಗದಲ್ಲಿ ಯುಧಿಷ್ಠಿರ ಪ್ರಶ್ನೆ ಮಾಡಿದ. ಆ ಸ್ತ್ರೀ ಇಷ್ಟೆಲ್ಲ ಯುಧಿಷ್ಠಿರನನ್ನ ಅಷ್ಟಾವಕ್ರನನ್ನ ಅನುನಯಿಸಿದ್ಲಲ್ಲ, ಆತ ತಾನು ಮತ್ತೆ ಮತ್ತೆ ಆತನಿಗೆ ತೊಂದರೆ ಕೊಟ್ರೆ ಆತ ಶಾಪ ಕೊಟ್ಟು ಬಿಡಬಹುದು ಅಂತ ಅವಳಿಗೆ ಭಯ ಆಗ್ಲಿಲ್ಲೇನೋ. ನ ಬಿಭೇತಿ ಕಥಂ ಸಾ ಸ್ತ್ರೀ ಶಾಪಾಚ್ಚ ಪರಮದ್ಯುತೇ ಕಥಂ ನಿವೃತ್ತ ಭಗವಾನ್. ಮತ್ತೆ ಅಷ್ಟಾವಕ್ರ ಮುಂದೆ ಏನ್ ಮಾಡಿದ ಆ ಕಥೆಯನ್ನು ಮುಂದುವರಿಸಿರಿ. ಅಷ್ಟಾವಕ್ರ ಅವಳನ್ನು ಹೀಗೆ ಕೇಳಿದ್ನಂತೆ, ನೀನು ನಿನ್ನ ಈ ಸುಂದರವಾದಂತಹ ರೂಪವನ್ನು ಮರೆಸಿ ಆ ವಿಕಾರವಾದಂತಹ ರೂಪವನ್ನು ತಾಳಿದೆಯಲ್ಲ, ಯಾಕೆ ಆ ಥರ ಆಗಿತ್ತು? ನಚ ಅಂಡತಮ್ಮೇ ವಕ್ತವ್ಯಂ ಬ್ರೂಹಿ ಬ್ರಾಹ್ಮಣ ಕಾಮ್ಯಯ. ಈ ರೂಪವನ್ನು ನೀನು ಬದಲಾಯಿಸಿಕೊಂಡದ್ದು ಹೇಗೆ, ಅದನ್ನು ಹೇಳು ಅಂತ ಕೇಳಿದ. ಅದಕ್ಕೆ ಅವಳು ಹೇಳಿದ್ಲು, ದ್ಯಾವಾ ಪೃಥಿವೀ ಮಾತ್ರೈಷ ಕನ್ಯಾ ಬ್ರಾಹ್ಮಣ ಸತ್ತಮ ಶೃಣುಷ್ವ ಅವಹಿತ ಸರ್ವಂ ಯದಿದಂ ಸತ್ಯ ವಿಕ್ರಮ. ಈ ಸ್ತ್ರೀ ಪುರುಷರ ನಡುವಿನ ಒಂದು ಕಾಮ, ಅವರ ನಡುವಿನ ಒಂದು ಆಕರ್ಷಣ, ಅದು ಈ ಜಗತ್ತಿನಲ್ಲಿ ಎಲ್ಲಿ ಹೋದ್ರೂ ಇದ್ದದ್ದೇ. ಸ್ವರ್ಗಲೋಕದಲ್ಲಿ ಆಯ್ತು, ಮೇಲಿನ ಲೋಕವಾಯಿತು, ಕೆಳಗಿನ ಲೋಕವಾಯಿತು, ಎಲ್ಲಿ ಹೋದ್ರೂ ಕೂಡ ಅಂಥ ಒಂದು ಆಕರ್ಷಣೆ ಇದ್ದೇ ಇರ್ತದೆ. ಆದರೂ ಇಂಥ ಒಂದು ರೂಪ ಬದಲಾವಣೆ ಆಗಲಿಕ್ಕೆ ಏನು ಕಾರಣ? ಇದನ್ನೆಲ್ಲವನ್ನು ನಾನು ನಿನಗೆ ಹೇಳ್ತೇನೆ, ಕೇಳು. ಅವ್ಯುತ್ಥಾನೇನ ತೇ ಲೋಕಾಹ ಜಿತಾಹ ಸತ್ಯಪರಾಕ್ರಮ. ನೀನು ನಿನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದೀಯಲ್ಲ, ಅದನ್ನ ಹರಿ ಬಿಡ್ಲಿಲ್ಲ ನೀನು ಸ್ವಚ್ಛಂದವಾಗಿ. ಆ ಮೂಲಕ ಮಹಾ ಲೋಕಗಳು, ದೊಡ್ಡ ದೊಡ್ಡ ಲೋಕಗಳೆಲ್ಲ ನಿನ್ನ ಕೈಯಲ್ಲಿವೆ. ಈಗ ಉತ್ತರಾಮಾಂ ದಿಶಂ ವಿದ್ಯೆ ದೃಷ್ಟಂ ಸ್ತ್ರೀಚಾಪಲಂ ಚತೆ. ನಾನು ಉತ್ತರ ದಿಕ್ಕಿನ ಅಭಿಮಾನಿನಿ ಸ್ತ್ರೀಯಾಗಿದ್ದೇನೆ. ನೀನು ಇಲ್ಲಿ ಬಂದು ಸ್ತ್ರೀಯರ ಒಂದು ಚಂಚಲ ಸ್ವಭಾವ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡಿದ್ದೆ. ಸ್ಥವಿರಾಣಾಮಪಿ ಸ್ತ್ರೀಣಾಂ ಬಾಧತೆ ಮೈಥುನ ಜ್ವರ. ಅವರು ಯುವತಿಯರೇ ಆಗಿರ್ಲಿ ಅಥವಾ ವೃದ್ಧರೇ ಆಗಿರ್ಲಿ, ಕಾಮಜ್ವರ ಅಂತನ್ನೋದು ಯಾವತ್ತೂ ಅವರಿಗೆ ತೊಂದರೆ ಕೊಟ್ಟೇ ಕೊಡ್ತದೆ. ಸ್ತ್ರೀಯರ ಸ್ವಭಾವವನ್ನು ನೀನು ಇಲ್ಲಿ ತಿಳ್ಕೊಂಡಂತಾಯ್ತು. ನಿನ್ನ ಬಗ್ಗೆ ಈಗ ಚತುರ್ಮುಖ ಬ್ರಹ್ಮನೂ ಕೂಡ ಸಂತೋಷಪಟ್ಟಿದ್ದಾನೆ ನಿನ್ನ ಜಿತೇಂದ್ರಿಯತ್ವದ ಬಗ್ಗೆ. ತುಷ್ಟಾಹ ಪಿತಾಮಹಾಹ ತೇ ಅದ್ಯ. ನಿನ್ನ ಪೂರ್ವ ಪಿತಾಮಹರು ಅಂತ ಒಂದ್ ಕಡೆ ಪಾಠ ಇದೆ, ಅಥವಾ ಚತುರ್ಮುಖ ಬ್ರಹ್ಮ ಸಂತುಷ್ಟನಾಗಿದ್ದಾನೆ ಅಂತ ಇನ್ನೊಂದು ಪಾಠ ಇದೆ. ದೇವಾಹ ಸವಾಸವಾಹ, ಇಂದ್ರಾದಿ ದೇವತೆಗಳು ಕೂಡ ನಿನ್ನ ಜಿತೇಂದ್ರಿಯತ್ವವನ್ನು ಕಂಡು ಆಗಿದ್ದಾರೆ. ಯಾವ ಕಾರ್ಯಕ್ಕಾಗಿ ಇಲ್ಲಿ ಬಂದು ಆ ಕಾರ್ಯ ಸಫಲ ಆಗಿದೆ. ನಿನ್ನ ಆ ತಂದೆ, ಆ ವದಾನ್ಯ ಕನ್ಯಾಪಿತ, ನನ್ನ ಬಳಿ ಬಂದು ನನ್ನ ಮೂಲಕ ಉಪದೇಶ ಪಡ್ಕೊಳ್ಳಿಕ್ಕಾಗಿ ನಿನ್ನನ್ನು ಇಲ್ಲಿ ಕಳಿಸಿದ್ದ. ಸ್ತ್ರೀಯರ ಗುಣ ಸ್ವಭಾವವನ್ನು ನಾನೀಗ ಇಲ್ಲಿ ನಿನಗೆ ತಿಳಿಸಿದ್ದೇನೆ. ನಿಕೃತಿ ಸ್ತ್ರೀ ಭೋಗಪರ ಪ್ರಿಯವಾದ ಪ್ರವಾಸನಾತ್ ರಕ್ಷತೆ ಚ ಅಕುಚೇಲಾದ್ಯೈಃ ನ ಅಪ್ರಸಂಗ ಅನುವರ್ತನೈಃ. ಸ್ತ್ರೀಯರ ಜೊತೆಗೆ ಹೇಗೆ ವ್ಯವಹರಿಸಬೇಕು, ಗಂಡಂದರಾದವರು ಹೇಗೆ ವ್ಯವಹರಿಸಬೇಕು ಅಂತನ್ನೋದನ್ನ ಅವಳು ಆ ವದಾನ್ಯ ಮುನಿಗೆ, ಈ ಅಷ್ಟಾವಕ್ರನಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವರ್ಣಿಸ್ತಾಳೆ. ನಿಕೃತಿ ಸ್ತ್ರೀ ಭೋಗಪರ. ಸ್ತ್ರೀ ಸಾಮಾನ್ಯವಾಗಿ ಭೋಗಪರಳಾಗಿರ್ತಾಳೆ. ನಿಕೃತಿ ಒಂದು ಕೃತ್ಯ, ಮಾಟ ಮಂತ್ರ ಮೊದಲಾದ ದುಷ್ಕೃತ್ಯಗಳಿಗೆ
ಅಭಿಮಾನಿನಿ ದೇವತೆಯು, ಅಭಿಮಾನಿನಿ ಒಂದು ಶಕ್ತಿ ಇರ್ತದೆ, ದುಷ್ಟ ಶಕ್ತಿ, ಅದರಂತೆ ಅವಳು ಇರ್ತಾಳೆ ಅಂತ ಹೇಳ್ತಿದ್ದಾರೆ. ಅದರ ಅರ್ಥ ಏನು? ನಿಕೃತಿ ಅಂದ್ರೆ ಸ್ತ್ರೀಯ ಆ ವ್ಯಕ್ತಿತ್ವದಲ್ಲಿ ಒಂದು ದುಷ್ಟ ಶಕ್ತಿ ಪ್ರವೇಶಿಸಿರ್ತದೆ. ಅದು ಭೋಗಪರ, ಯಾವತ್ತೂ ಅವಳನ್ನ ಭೋಗದ ಕಡೆಗೆ ಆಸಕ್ತವನ್ನಾಗಿ ಮಾಡಿರ್ತದೆ. ಆದ್ರಿಂದ ಅವಳನ್ನ ನಾವು ಹೇಗೆ ಕಾಪಾಡಬೇಕು? ಪ್ರಿಯವಾದ, ಅವಳ ಜೊತೆಗೆ ಪ್ರಿಯವಾದ ಮಾತುಗಳನ್ನು ಆಡುವ ಮೂಲಕ. ಅಪ್ರವಾಸನಾತ್, ಪ್ರವಾಸ ಹೋಗುವುದಂದ್ರೆ ಅವಳನ್ನು ಬಿಟ್ಟು ದೂರ ಇರೋದು. ಅಪ್ರವಾಸನ ಅಂದ್ರೆ ಅವಳನ್ನು ಬಿಟ್ಟು ದೂರ ಹೋಗದೆ ಯಾವತ್ತೂ ಅವಳ ಜೊತೆಗಿರುವ ಮೂಲಕ. ರಕ್ಷತೇಚ ಕುಚೈಲಾದ್ಯೈಹಿ, ಮತ್ತು ಅವಳಿಗೆ ಬಹಳ ಅತ್ಯಂತ ಶ್ರೇಷ್ಠವಾದ ಕಣ್ಣು ಕೋರೈಸುವಂತಹ ಆಭರಣ, ಬಟ್ಟೆ, ಬರೆ ಮೊದಲಾದವುಗಳನ್ನು ಕೊಡದೇನೆ ಸಾಧಾರಣವಾದ ವಸ್ತ್ರ ಮೊದಲಾದವುಗಳನ್ನು ಕೊಟ್ಟು ಅವಳ ವರ್ತನೆಯನ್ನು ಯಾವತ್ತೂ ಕೂಡ ಹಿಂಬಾಲಿಸಿ ನೋಡಿ ಅನುವರ್ತನೆ ಮಾಡ್ತಾ ಅವಳನ್ನು ಕಾಪಾಡಬೇಕು ಅಂತ ಹೀಗೆ ಅದಕ್ಕೆ ಒಂದು ಅರ್ಥ ಸಿಗ್ತದೆ. ಮತ್ತೆ ಅವಳ ಜೊತೆ ಸಮಾಗಮ ಮಾಡುವಾಗ ಅಪರ್ವಸು ಅನಿಷಿದ್ಧಾಸು, ಪರ್ವಕಾಲ ಇಲ್ಲದೇ ಇರಬಹುದು. ಅಪರ್ವಾಸು ಅನ್ನೋ ಪಾಠ ಸರಿಯಲ್ಲ, ಅಪರ್ವಸು ಹ್ರಸ್ವ ಆಗಬೇಕು. ನಿಷಿದ್ಧ ತಿಥಿಗಳು ಇರಬಾರದು, ಏಕಾದಶಿ ಮೊದಲಾದ ನಿಷಿದ್ಧ ತಿಥಿಗಳು ಇರಬಾರದು. ಪರ್ವಕಾಲವೂ ಕೂಡ ಆಗಿರಬಾರದು, ಸಂಕ್ರಮಣ, ವ್ಯತಿಪಾತ ಮೊದಲಾದ ಪರ್ವಕಾಲಗಳಾಗಿರಬಾರದು. ಅಂತಹ ದಿನಗಳಲ್ಲಿ ಆ ರಾತ್ರಿ ಕಾಲದಲ್ಲಿ ಆಕೆ ಜೊತೆಗೆ ಸಮಾಗಮ ಮಾಡಬಹುದು. ಅನೃತಾವಪಿ, ಆ ಕಾಲದಲ್ಲಿ ಒಂದು ವೇಳೆ ಅವಳಿಗೆ ಋತುಕಾಲ ಅಲ್ಲದೆ ಹೋದರೂ ಕೂಡ ಅವಳ ಜೊತೆಗೆ ಸಮಾಗಮ ಮಾಡಬಹುದು. ರಾತ್ರೌಚ ನಾತಿ ನಿಯಮ, ಸ್ತ್ರೀ ಪುರುಷರ ಸಮಾಗಮಕ್ಕೆ ಬಹಳ ನಿಯಮಗಳೇನಿಲ್ಲ. ನವೈಹಿ ಅನಿಯಮೋ ಭವೇತ್, ಆದ್ರಿಂದ ಹೆಚ್ಚಿನ ದೋಷಗಳೇನಿಲ್ಲ ಅಂತ ಅವಳು ಒಂದು ಸಂಸಾರದ ಸೂತ್ರವನ್ನು ಅವನಿಗೆ ಹೇಳಿಲ್ಲ. ಈ ಶ್ಲೋಕಗಳ ಬಗ್ಗೆ ಒಂದಿಷ್ಟು ನಾವು ವಿಮರ್ಶೆ ನೋಡೋಣ. ನಿಕೃತಿ ಸ್ತ್ರೀ ಭೋಗಪರ, ಸ್ತ್ರೀಯ ಶರೀರದಲ್ಲಿ ಒಂದು ನಿಕೃತಿ ಅಥವಾ ಕೃತ್ಯ ಅಂದ್ರೆ ದುಷ್ಟಶಕ್ತಿ ಅವರೊಳಗಿರ್ತದೆ ಅಂತ ಅರ್ಥ ಬರುವ ಮಾತಿದೆಯಲ್ಲ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ನಿತಾಂತಂ ಸ್ತ್ರೀ ಭೋಗಪರ, ಪ್ರಿಯವಾದ ಅಪ್ರವಾಸನಾತ್ ಅಂತ ಹಾಗೊಂದು ಪಾಠ ಇದೆ. ನಿತಾಂತಂ ಸ್ತ್ರೀ ಭೋಗಪರ, ಅವಳು ಯಾವತ್ತೂ ಕೂಡ ಭೋಗವನ್ನು ಬಹಳ ಬಯಸ್ತಾಳೆ. ನಿಕೃತಿ ಅಂತ ಶಬ್ದವೇ ಅಲ್ಲಿಲ್ಲ. ಸ್ತ್ರೀಯ ಶರೀರದಲ್ಲಿ ದುಷ್ಟಶಕ್ತಿ ಹೊಂದಿರ್ತದೆ ಅಂತ ಅವಳನ್ನ ಹಾಗೆ ತುಚ್ಛೀಕರಿಸುವುದಕ್ಕಿಂತ ನಿತಾಂತಂ ಸ್ತ್ರೀ ಭೋಗಪರ ಅನ್ನುವ ಪಾಠ ನನಗೆ ಹೆಚ್ಚು ಯುಕ್ತವಾಗಿ ಕಾಣಿಸ್ತದೆ. ಆದ್ರಿಂದ ಅವಳನ್ನು ರಕ್ಷಿಸಬೇಕು ಹೇಗೆ? ಪ್ರಿಯವಾದ ಮಾತುಗಳನ್ನು ಆಡುವ ಮೂಲಕ. ಅಪ್ರವಾಸನಾತ್, ಅವಳಿಂದ ದೂರ ಇರದೇ ಇರುವ ಮೂಲಕ. ರಕ್ಷತೇಚ ಅಕುಚೇಲಾದ್ಯೈಹಿ, ರಕ್ಷತೇಚ ಕುಚೇಲಾದ್ಯೈಹಿ ಅಂತ ಕೆಲವು ಕಡೆ ಪಾಠ ಇದ್ರೆ, ರಕ್ಷತೇಚ ಅಕುಚೇಲಾದ್ಯೈಹಿ ಅಂತ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. ಉತ್ತರ ಭಾರತದ ಪಾಠದಲ್ಲಿ ಇವೆರಡು ಶ್ಲೋಕಗಳೇ ಇಲ್ಲ. ಅಕುಚೇಲಾದ್ಯೈಹಿ, ಈಗ ನಾವು ನೋಡಿದ ಅರ್ಥದಲ್ಲಿ ಅವಳಿಗೆ ಬಹಳ ಕಣ್ಣು ಕೋರೈಸುವಂತಹ ಆಭರಣ, ವಸ್ತ್ರ ಇತ್ಯಾದಿಗಳನ್ನು ಕೊಡಬಾರದು. ಹಾಗೆಲ್ಲ ಮಾಡಿಬಿಟ್ರೆ ಅವಳು ಬೇರೆಯವರ ಕಣ್ಣಿಗೆ ಬೀಳ್ತಾಳೆ, ಆದ್ರಿಂದ ಅವಳಿಗೆ ಆಪತ್ತು ಬಂದಿತ್ತು ಅಂತ ಒಂದ್ ಕಡೆ ಅನುವಾದ ಮಾಡಿದಂತೆ ಕಾಣಿಸ್ತದೆ. ಆದ್ರೆ ಅಕುಚೇಲಾದ್ಯೈಹಿ, ತೀರಾ ಸಾಧಾರಣವಾದಂತಹ ಬಟ್ಟೆ ಬರೆಗಳನ್ನು ಹಾಕಿ ಅವಳ ಸುಂದರವಾದಂತಹ ವ್ಯಕ್ತಿತ್ವಕ್ಕೆ ಆಕರ್ಷಣೆ ಕುಗ್ಗುವಂತೆ ಮಾಡಬಾರದು. ಸುಂದರವಾದ ಬಟ್ಟೆ ಬರೆ ಮೊದಲಾದವುಗಳನ್ನ ಯಾವತ್ತೂ ಕೂಡ ಅವಳಿಗೆ ಒದಗಿಸಬೇಕು ಅಂತಲೇ ರಕ್ಷತೇಚ ಅಕುಚೇಲಾದ್ಯೈಹಿ ಅಂತ ಮತ್ತೊಂದು ಪಾಠ ಇದೆ. ಆ ಪಾಠದ ಅರ್ಥ ಆಗ್ತದೆ. ಅವಳು ಎಂಥ ಆಭರಣ, ವಸ್ತ್ರ ಇತ್ಯಾದಿಗಳನ್ನ ಬಯಸ್ತಾಳೋ ಅದೆಲ್ಲವನ್ನೂ ಅವಳಿಗೆ ಕೊಡಬೇಕು. ಅಪರ್ವಸು ಅನಿಷಿದ್ಧಾಸು ಅನ್ನುವ ಆ ಶ್ಲೋಕ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಪಾಠಗಳೇನಿಲ್ಲ, ಹೆಚ್ಚಿನ ಪಾಠ ವ್ಯತ್ಯಾಸಗಳು ಏನಿಲ್ಲ, ಅರ್ಥ ವ್ಯತ್ಯಾಸವೂ ಕೂಡ ಏನಿಲ್ಲ. ಹಿಂದೆ ಉದ್ಯೋಗ ಪರ್ವದಲ್ಲಿ ಕೆಲವು ಮಾತುಗಳು ಬಂದಿವೆ, ಅವುಗಳನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಳೋಣ. ನಿತಾಂತಂ ಸ್ತ್ರೀ ಭೋಗಪರ ಅನ್ನುವ ಏನೋ ಒಂದು ಅಭಿಪ್ರಾಯ ಬಂತಲ್ಲ, ಅಸಂಭೋಗೋ ಜರಾ ಸ್ತ್ರೀಣಾಂ ಅಂತ ಉದ್ಯೋಗ ಪರ್ವದಲ್ಲಿ ಆ ಮಾತು ಬಂದಿದೆ. ಸ್ತ್ರೀಯ ವ್ಯಕ್ತಿತ್ವ ಪುರುಷರ ವ್ಯಕ್ತಿತ್ವಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಈ
ಸಾಂಸಾರಿಕವಾದಂತಹ ಸುಖವನ್ನು ಬಯಸ್ತದೆ. ಅದಿಲ್ಲದೆ ಹೋದ್ರೆ ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಾಧೆ ಆಗ್ತದೆ ಅಂತ ಅದರ ತಾತ್ಪರ್ಯ. ಅಸಂಭೋಗ ಜರಾ ಸ್ತ್ರೀಣಾಮ್ ಅಂತ ಹಿಂದೆ ಉದ್ಯೋಗ ಪರ್ವದಲ್ಲಿ ಒಂದು ಮಾತು. ಅಲ್ಲೇ ಒಂದು ಮಾತಿದೆ ಆ ಉದ್ಯೋಗ ಪರ್ವದಲ್ಲೇ, ವಿದುರ ನೀತಿ ಅಥವಾ ಸಂಜಯ ನೀತಿ ಈ ಒಂದು ಪ್ರಸಂಗಗಳಲ್ಲಿ, ಸ್ತ್ರೀಯೋ ರಕ್ಷ್ಯಾಹ ಕುಚೈಲತಃ, ಯಾರ್ಯಾರನ್ನು ಹೇಗೆ ರಕ್ಷಿಸಬೇಕು ಅಂತ ಬಂದಿರುವಂತಹ ಒಂದು ಮಾತು. ಅಲ್ಲಿಯೂ ಕೂಡ ಕುಚೈಲತಃ, ಕೆಟ್ಟ ವಸ್ತ್ರಗಳನ್ನು ಹಾಕಿಬಿಟ್ರೆ ಅವರಿಗೆ ತೊಂದರೆ ಆಗ್ತದೆ, ಅವರನ್ನು ಯಾವತ್ತೂ ಅವ್ರಿಗೆ ಬೇಕಾದ್ದೆಲ್ಲವನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಬೇಕು ಅಂತ ಅಲ್ಲಿಯೂ ಕೂಡ ಒಂದು ಮಾತಿದೆ. ಅಂತೂ ರಕ್ಷತೇಜ ಕುಚೇಲಾದ್ಯೈಹಿ ಅಥವಾ ಅಕುಚೇಲಾದ್ಯೈಹಿ, ಅವುಗಳ ತಾತ್ಪರ್ಯವನ್ನು ಹೇಗೂ ನಾವು ಸ್ವೀಕಾರ ಮಾಡಬಹುದು. ರಕ್ಷತೇಜ ಕುಚೇಲಾದ್ಯೈಹಿ ಅಂತ ಒಂದು ವೇಳೆ ವೈಷ್ಣವ ಪಾಠದಲ್ಲಿ ಪಾಠ ಇದ್ರೂ ಕೂಡ, ಕುಚೇಲವನ್ನು ಕೊಡದಿರುವ ಮೂಲಕ, ಕೆಟ್ಟ ವಸ್ತ್ರವನ್ನು ಕೊಡದಿರುವ ಮೂಲಕ ಅವನ್ನು ರಕ್ಷಿಸಬೇಕು ಅಂತನೂ ಅರ್ಥ ಮಾಡಬಹುದು ತಾತ್ಪರ್ಯವಾಗಿ. ಅಥವಾ ಕೆಟ್ಟ ವಸ್ತ್ರಗಳನ್ನು ಹಾಕಬೇಕು, ಕಣ್ ಕೋರೈಸುವ ಬಟ್ಟೆ ಆಭರಣ ಇತ್ಯಾದಿಗಳನ್ನು ಕೊಡುವ ಮೂಲಕ ಕೊಟ್ಟು ಅವಳನ್ನು ಕೆಡಿಸಬಾರದು, ಅವಳು ಇನ್ನೊಬ್ಬರ ಕಣ್ಣಿಗೆ ಬೀಳುವಂತಾಗಬಾರದು, ಅವಳನ್ನು ರಕ್ಷಿಸಬೇಕು ಅಂತನೂ ಅರ್ಥ ಮಾಡಬಹುದು. ಅದನ್ನೆಲ್ಲ ಪ್ರಸಂಗಕ್ಕನುಸಾರವಾಗಿ ಆಯಾ ವ್ಯಕ್ತಿಗಳು ತಮ್ಮ ಅಭಿಪ್ರಾಯಕ್ಕನುಸಾರವಾಗಿ ಅದನ್ನು ಹೇಗೂ ವ್ಯಾಖ್ಯಾನ ಮಾಡ್ತಾರೆ. ಪಾಠಗಳಂತೂ ಎರಡಿರೋದನ್ನು ಹೇಳಿದೆ. ಮತ್ತೆ ಷಡಿಮಾನಿ ವಿನಶ್ಯಂತಿ ಮುಹೂರ್ತ ಅನವೇಕ್ಷಣಾತ್ ಗಾವಸ್ಸೇವಾ ಕೃಷಿರ್ಭಾರ್ಯ ವಿದ್ಯಾ ವೃಷಲ ಸಂಗತಿ ಅಂತ ಅಲ್ಲೇ ವಿದುರ ನೀತಿಯಲ್ಲಿ ಉದ್ಯೋಗ ಪರ್ವದಲ್ಲಿ ಬಂದ ಮಾತು. ಸ್ತ್ರೀ ಮೊದಲಾದ 6 ಸಂಗತಿಗಳು, ಗಾವಹ, ಸೇವಾ, ಕೃಷಿ, ಭಾರ್ಯ ಅಂತ ಹೀಗೆಲ್ಲ ಇದೆ. ಅದರಲ್ಲಿ ಭಾರ್ಯ ಅಂತ ಒಂದು. ಅದನ್ನ ಈ 6 ಸಂಗತಿಗಳನ್ನು ನಾವು ಕಡೆಗಣಿಸಿದರೆ ಅವು ಕ್ರಮವಾಗಿ ತಮ್ಮ ವ್ಯಕ್ತಿತ್ವದ ಹೊಳಪನ್ನು ಕಳ್ಕೋತವೆ. ಅದರಿಂದ ಅವಳಿಗೂ ತೊಂದರೆ, ಆ 6 ವಸ್ತುಗಳಿಗೂ ತೊಂದರೆ, ಮತ್ತೆ ಅವುಗಳ ಯಜಮಾನನಾದಂತಹ ವ್ಯಕ್ತಿಗೂ ತೊಂದರೆ ಅಂತ ಅಲ್ಲೊಂದು ಶ್ಲೋಕ ಇದೆ. ಆದ್ರಿಂದ ಸ್ತ್ರೀಯನ್ನು ಯಾವತ್ತೂ ಕಡೆಗಣಿಸಬಾರದು. ಅವಳನ್ನ ಎಲ್ಲ ರೀತಿಯಿಂದಲೂ, ಇಲ್ಲಿ ಬಂದಿರೋದು ಆಭರಣ ಇತ್ಯಾದಿಗಳನ್ನು ಕೊಡಬೇಕು ಅಂತ ಅಷ್ಟೇ ಹೇಳಿದಂತೆ ಕಾಣಿಸ್ತದೆ. ಕೇವಲ ವಸ್ತ್ರ ಆಭರಣ ಇತ್ಯಾದಿ ಮಾತ್ರ ಅಲ್ಲ, ಅದಲ್ಲದೆ ದೈಹಿಕವಾಗಿ ಮಾನಸಿಕವಾಗಿ ಅವಳನ್ನು ತೃಪ್ತಳನ್ನಾಗಿ ಇಡುವುದರ ಮೂಲಕ, ಮತ್ತೆ ಅಲ್ಲೇ ಉದ್ಯೋಗ ಪರ್ವದಲ್ಲಿ ಬಂದ ಒಂದು ಮಾತದು, ಪ್ರಿಯ ಸಂವಾಸ ಸನ್ನಿಪಾತಸ್ಥ ಮೈಥುನೆ ಇತ್ಯಾದಿ ಕೆಲವು ಶಬ್ದಗಳನ್ನ, ಕೆಲವು ಭಾಗಗಳಲ್ಲಿ ಪ್ರಯೋಗ ಮಾಡಿದ್ದಾರೆ. ಈ ಜಗತ್ತಿನ ಅತ್ಯಂತ ಸಂತೋಷದ ಕೆಲವು ಸಂಗತಿಗಳು ಯಾವುವು, ಮನುಷ್ಯರನ್ನ ಅತ್ಯಂತ ತೃಪ್ತರನ್ನಾಗಿಡುವ ಸಂಗತಿಗಳು ಯಾವುದು ಅಂತ ಚರ್ಚೆ ಮಾಡಿ, ಪ್ರಿಯ ಸಂವಾಸ ಅಂತ ಒಂದು ಶಬ್ದ ಇದೆ. ಆ ಶಬ್ದವನ್ನು ನಾನೀಗ ಪೂರ್ಣವಾಗಿ ಹೇಳಿರ್ಲಿಕ್ಕಿಲ್ಲ. ಆದರೂ ಮನುಷ್ಯ ತನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ಕೂಡ ತನ್ನವರ ಜೊತೆಗೆ ಕಳೀಲಿಕ್ಕೆ ಒಂದಿಷ್ಟು ಕ್ವಾಲಿಟಿ ಟೈಮ್ ಮೇಂಟೈನ್ ಮಾಡಬೇಕು. ಇದನ್ನೆಲ್ಲ ಆ ಮಹಾಭಾರತದಲ್ಲಿ ಉದ್ಯೋಗ ಪರ್ವ ಮೊದಲಾದ ಕಡೆ ಹೇಳಿದ್ದಾರೆ. ಅದಕ್ಕಾಗಿ ಮಹಾಭಾರತವನ್ನ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ಕ್ವಚಿತ್, ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಸಂಬಂಧಪಟ್ಟಂತೆ ಮಹಾಭಾರತದಲ್ಲಿ ಇಲ್ಲದಿರುವುದು ಇನ್ನೆಲ್ಲೂ ಇಲ್ಲ ಅಂತ ಹೇಳುವುದು. ಸಂಸಾರಿಯಾದ ಒಬ್ಬ ಗೃಹಸ್ಥ ಹೇಗೆ ಬದುಕಬೇಕು ಅನ್ನೋದನ್ನೆಲ್ಲ ಆ ಉದ್ಯೋಗ ಪರ್ವದಲ್ಲಿ ಹೇಳಿಯೇ ಇದ್ದಾರೆ. ಹೀಗೆ ಆ ಮದುವೆ ಮಾಡ್ಕೊಳ್ಬೇಕಾಗಿರುವಂತಹ ಆ ಅಷ್ಟಾವಕ್ರನಿಗೆ ಅವಳು ನೀನು ಮುಂದೆ ಹೇಗಿರಬೇಕು ಅಂತ ಅನ್ನೋದು ತುಂಬಾ ಮನೋಜ್ಞವಾಗಿ ಹೇಳಿದ್ಲು. ಇದು ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ, ದಕ್ಷಿಣ ಭಾರತದ ಪಾಠಗಳಲ್ಲಿದೆ. ಅದನ್ನ ಹೀಗೆ ಪಾಠ ವ್ಯತ್ಯಾಸಗಳ ಮೂಲಕ ತಮ್ಮೆದುರಿಗೆ ತೆರೆದಿಟ್ಟಿದ್ದೇನೆ. ಇನ್ನು ನೀನು ಹೊರಡು, ಕ್ಷೇಮಿ ಗಮಿಷ್ಯಸಿ ಗೃಹಾನ್, ಕ್ಷೇಮವಾಗಿ ಮನೆಗೆ ತಲುಪು. ಆ ವದಾನ್ಯನ ಮಗಳನ್ನ ಅವನು ನಿನಗೆ ಮದುವೆ ಮಾಡಿಕೊಡ್ತಾನೆ. ಮುಂದೆ ನಿಮಗೆ ಸತ್ಸಂತಾನವೂ ಆಗ್ತದೆ. ನಾನು ಯಾರು ಅಂತ ಅನ್ನೋದನ್ನು ಕೇಳಿ ತಿಳ್ಕೊಳ್ಳುವ ಉದ್ದೇಶದಿಂದ ನೀನು ನನ್ನ ಕೇಳಿದ್ದಿ. ನಾನು ಯಾರು ಅಂತ ನಿನಗೆ ಹೇಳಿದ್ದೇನೆ. ಈ ಜಗತ್ತಿನಲ್ಲಿ ಬ್ರಾಹ್ಮಣನ ಆಜ್ಞಾ ಅಂತ ಅನ್ನೋದು ಯಾವ ಕಾಲಕ್ಕೂ ಅನುಲ್ಲಂಘ್ಯ. ಆದ್ರಿಂದ ನೀನೇನು ಕೇಳ್ಕೊಂಡಿದ್ದೆ ಅದೆಲ್ಲವನ್ನೂ ನಿನಗೆ ಹೇಳಿದ್ದೇನೆ. ಮತ್ತು ಏನಾದರೂ ಕೇಳಬೇಕು ಅಂತಿದ್ರೆ ಅದನ್ನು ಹೇಳು, ಅದೆಲ್ಲವನ್ನೂ ನಾನು ನಿನಗೆ ಹೇಳ್ತೇನೆ. ನಿನ್ನ ಆ ಭಾವಿ ಮಾವ ವದಾನ್ಯ ನಿನ್ನ ಕಾರಣಕ್ಕಾಗಿ ನನ್ನನ್ನ ಪ್ರಾರ್ಥಿಸಿಕೊಂಡಿದ್ದ, ಇಂಥವನೊಬ್ಬರನ್ನು ಕಳಿಸ್ತೇನೆ, ಅವನಿಗೆಲ್ಲವನ್ನೂ ಉಪದೇಶಿಸು ಅಂತ. ಋಷಿನಾ ಪ್ರಸಾದಿತಾಚಾಸ್ಮಿ ತವ ಹೇತೋರ್ ದ್ವಿದರ್ಶಭ ತಸ್ಯ ಸಮ್ಮಾನಾರ್ಥಂ ಮೇ ತ್ವಯಿ ವಾಕ್ಯಂ ಪ್ರಭಾಷಿತಂ. ಅದಕ್ಕಾಗಿ ಎಲ್ಲವನ್ನೂ ನಿನಗೆ ಹೇಳಿದೆ, ನಿನಗೆ ಇದೆಲ್ಲವನ್ನೂ ತಿಳಿಸಿದ್ದೇನೆ.
ಆ ಉತ್ತರ ದಿಕ್ಕಿನ ಅಧಿದೇವತೆಯ ಮಾತನ್ನು ಕೇಳಿ ಅಷ್ಟಾವಕ್ರ ಅವಳಿಗೆ ನಮಸ್ಕಾರ ಮಾಡಿದ. ಮುಂದೆ ತನ್ನ ಮನೆಗೆ ಹಿಂತಿರುಗಿದ. ವದಾನ್ಯ ಮುನಿಗೆ ಭೇಟಿ ಕೊಡ್ಲಿಕ್ಕಾಗಿ ಅವನ ಮನೆಗೆ ಹೋದ. ವದಾನ್ಯ ಪ್ರಯಾಣ ಹೇಗಾಯಿತು ಅಂತೆಲ್ಲ ಕೇಳ್ಕೊಂಡ. ಪ್ರಯಾಣ ಕಾಲದಲ್ಲಿ ತಾನು ನೋಡಿದ್ದೆಲ್ಲವನ್ನೂ ಅವನು ಹೇಳಿದ. ಗಂಧಮಾದನ ಪರ್ವತಕ್ಕೆ ಹೋದೆ, ಒಬ್ಬಳು ದೇವತೆಯನ್ನು ನಾನಲ್ಲಿ ನೋಡಿದೆ. ತಯಾಚಾಹ ಮನುಜ್ಞಾತಃ ಭವಾಂಶ್ಚಾಪಿ ಪ್ರಕೀರ್ತಿತಃ ಅಸ್ಯ ಚ ಉತ್ತರತೋ ದೇಶೇ ದುಷ್ಟಂ ತದ್ ದೈವತಂ ಮಹತ. ಒಂದು ದೊಡ್ಡ ದೇವತೆಯನ್ನು ನೋಡಿದೆ ಅಂತ ಅವಳನ್ನ, ಆ ವೃದ್ಧ ಸ್ತ್ರೀಯನ್ನು ಹೊಗಳಿದ ಅವನು. ಶ್ರಾವಿತಶ್ಚಾಪಿ ತದ್ವಾಕ್ಯಂ ಗೃಹಂ ಅಭ್ಯಾಗತಃ ಪ್ರಭೋ. ಅವಳು ಹೇಳಿದ್ದೆಲ್ಲವನ್ನು ಕೇಳಿಕೊಂಡು ನಾನೀಗ ಮನೆಗೆ ಬಂದಿದ್ದೇನೆ. ವದಾನ್ಯ ಹೇಳಿದ, ಇನ್ನ ಒಂದು ಶುಭ ಮುಹೂರ್ತದಲ್ಲಿ ನನ್ನ ಮಗಳನ್ನು ನೀನು ಮದುವೆ ಮಾಡಿಕೊಡ್ತೇನೆ. ಕನ್ಯಾದಾನಕ್ಕೆ ನೀನೊಂದು ಯೋಗ್ಯವಾದ ಪಾತ್ರನಾಗಿದ್ದೆ. ಪಾತ್ರಂ ಹಿ ಪರಮಂ ಭವಾನ್. ಅಷ್ಟಾವಕ್ರ ಹಾಗೆ ಆಗಲಿ ಅಂತ ಹೇಳಿದ. ಮುಂದೆ ಮದುವೆ ಮಾಡಿಕೊಂಡ. ತನ್ನ ಆಶ್ರಮದಲ್ಲಿ ಅತ್ಯಂತ ಸುಖಕರವಾದಂತಹ ಗೃಹಸ್ಥ ಜೀವನವನ್ನು ನಡೆಸಿದ ಅಂತ ವರ್ಣಿಸ್ತಾರೆ. ಅಲ್ಲಿಗೆ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 25ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 52ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 45ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 21ನೇ ಅಧ್ಯಾಯ ಇವೆಲ್ಲವೂ ಇಲ್ಲಿಗೆ ಸಮಾಪ್ತವಾಗಿವೆ. ಈ ಅಧ್ಯಾಯವೂ ಕೂಡ ಇಲ್ಲಿ ಮುಕ್ತಾಯ ಕಂಡಿದೆ. ವದಾನ್ಯ ಮುನಿ ತನ್ನ ಭಾವಿ ಅಳಿಯನನ್ನ ಹೀಗೆ ಪರೀಕ್ಷಿಸಿದ. ಪ್ರತಿಯೊಬ್ಬ ಮಾವನೂ ಕೂಡ, ಕನ್ಯಾಪಿತೃವು ಕೂಡ ತನ್ನ ಅಳಿಯಂದರನ್ನ ಹೀಗೆ ಪರೀಕ್ಷಿಸುವ ಅವಕಾಶವನ್ನು ಪಡ್ಕೊಳ್ತಾನೋ ಇಲ್ವೋ, ಹಾಗೆ ಪರೀಕ್ಷಿಸಿದ್ರೆ ಏನಾಗ್ತದೆ ಅಂತೆಲ್ಲ ನಾವು ಉತ್ತರಿಸುವುದು ಕಷ್ಟ. ಅದೇನೇ ಇರಲಿ, ನಾವೆಲ್ಲರೂ ಅಂತ ಪರೀಕ್ಷೆಗೆ ಒಳಗಾಗದೆ ಹೋದ್ರೂ ಕೂಡ ಪರೀಕ್ಷೆಯನ್ನ ದಾಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮುಂದೆ ಗೃಹಸ್ಥಾಶ್ರಮವನ್ನು ನಾವು ಪ್ರವೇಶಿಸಿಲ್ಲ. ಹೌದು, ಇಂಥ ಅವಕಾಶಗಳು ನಮಗೇನು ಬಂದಿಲ್ಲ. ಅದು ಹೌದಾದ್ರೂ ಕೂಡ ಇಂಥ ಕಥೆಗಳನ್ನಾದ್ರೂ ಕೇಳಿ ನಮ್ಮನ್ನು ನಾವು ಆತ್ಮವಿಮರ್ಶೆಗೆ ಈಡು ಮಾಡಿಕೊಳ್ಬೇಕು. ಮನುಷ್ಯ ಶೀಲದ ಬಗ್ಗೆ ಏನೊಂದು ಬದ್ಧತೆಯನ್ನು ತೋರಿಸಬೇಕು ಅಂತ ಅನ್ನೋದನ್ನ ಆ ಸ್ತ್ರೀ ಮತ್ತೆ ಅಷ್ಟಾವಕ್ರ ಅವರ ನಡುವಿನ ಸಂವಾದದಲ್ಲಿ ನಾವು ನೋಡಿದ್ದೇವೆ. ಯುಧಿಷ್ಠಿರ ಹೇಳಿದ್ನಲ್ಲ, ಅನುತಾಹ ಸ್ತ್ರೀಯ ಅಂತ. ಆ ಸ್ತ್ರೀಯರಲ್ಲೂ ಎಲ್ಲರೂ ಕೂಡ ಸುಳ್ಳುಗಾರ್ತಿಯರಾಗಿರ್ತಾರೆ. ಅಂಥವ್ರ ಜೊತೆಗೆ ಈ ಸಹಧರ್ಮ ಅನ್ನೋದು ಹೇಗೆ ಸಾಧ್ಯ ಅಂತ ಹೀಗೆಲ್ಲ ಪ್ರಶ್ನೆ ಕೇಳಿದ್ನಲ್ಲ. ಯುಧಿಷ್ಠಿರನ ಅಭಿಪ್ರಾಯ ಹಾಗಿತ್ತ? ನಾವು 19ನೇ ಅಧ್ಯಾಯದಲ್ಲಿ ಅದನ್ನು ನೋಡಿದ್ವಿ. ಯುಧಿಷ್ಠಿರ ಗೃಹಸ್ಥ ಧರ್ಮವನ್ನ ತುಂಬಾ ಅದ್ಭುತವಾಗಿ ಅನುಭವಿಸಿದಂಥವನು. ಭಾರ್ಯ ದೈವಕೃತ ಸಖ, ಹೆಂಡತಿ ಅಂದ್ರೆ ದೇವರು ಕೊಟ್ಟ ಗೆಳತಿ ಅಂತ ಹೇಳಿದವನು. ಹೆಂಡತಿಯನ್ನು ಗೆಳತಿ ಅಂತ ಹೇಳುವವನು ಎಲ್ಲ ಸ್ತ್ರೀಯರನ್ನ ಸಾರಾಸಗಟಾಗಿ ಸುಳ್ಳುಗಾರ್ತಿಯರು ಅಂತ ಹೇಳ್ಯಾನ ಅವನು. ಹಾಗೆ ಅವನು ನಂಬುತ್ತಾನ? ಅವನ ಅಭಿಪ್ರಾಯ ಆಗಿರ್ಲಿಕ್ಕಿಲ್ಲ. ಯಾರೋ ಜನ ಹೀಗೆ ಹೇಳ್ತಾರೆ, ಕೆಲವರು ಅಜ್ಞರಾದವರು, ಜನಪ್ರವಾದ ಅದಷ್ಟೇ, ಅದು ಸರಿಯಾ ಅಂತಿಷ್ಟೇ ಅವನ ಅಭಿಪ್ರಾಯ ಆಗಿದ್ದಿರಬೇಕು. ಮತ್ತೆ ಈ ಎಲ್ಲಾ ಕಥೆಗಳನ್ನು ಕೇಳಿದ ಮೇಲೆ ಕೂಡ ಯುಧಿಷ್ಠಿರ ಆರಂಭದಲ್ಲಿ ಪ್ರಸ್ತುತಪಡಿಸಿದಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತಾ? ಅದು ಕೂಡ ಒಂದು ವಿಚಿತ್ರವಾಗಿ ಉಳಿತದೆ. ಸಹಧರ್ಮ ಅಂದ್ರೆ ಮರಣದ ನಂತರ ಸಹಧರ್ಮ ಎಲ್ಲಿರ್ತದೆ ಅಂತೆಲ್ಲ ಕೇಳಿದವನು. ಮರಣದ ನಂತರ ಸಹಧರ್ಮ ಇಲ್ಲದೆ ಇರಬಹುದು. ಗಂಡ ಹೆಂಡದ ನಡುವೆ ಒಬ್ಬರು ಕಾಲಧರ್ಮಕ್ಕೆ ಅನುಗುಣವಾಗಿ, ವಯೋಧರ್ಮಕ್ಕೆ ಅನುಗುಣವಾಗಿ ಯಾರೋ ಒಬ್ರು ಮೊದಲು ಸಾಯಬೇಕು. ಗಂಡ ಹೆಂಡಂದಿರಿಬ್ಬರು ಕೂಡ ಏಕಕಾಲದಲ್ಲೇ ಮರಣಿಸುವುದು ಎಲ್ಲಾ ಕಾಲದಲ್ಲಿಯೂ, ಎಲ್ಲಾ ದೇಶಗಳಲ್ಲಿಯೂ, ಎಲ್ಲಾ ಉದಾಹರಣೆಗಳಲ್ಲಿಯೂ ಹೇಗೆ ಸಾಧ್ಯ? ಅಂತ ಭಾಗ್ಯ ಎಲ್ರಿಗೂ ಹೇಗಿರ್ಲಿಕ್ಕೆ ಸಾಧ್ಯ? ಹಾಗಿರ್ಲಿಕ್ಕಿಲ್ಲ. ಆದರೂ ಆ ಸಹಧರ್ಮ ಅನ್ನೋದು ಹೇಗೆ? ಪೂರ್ವ ಏಕಸ್ತು ಮ್ರಿಯತೆ ಕ್ವಚೈಕಸ್ತಿಷ್ಠತೆ ವದ, ಈ ಎಲ್ಲಾ ಪ್ರಶ್ನೆಗಳನ್ನು ಕೇಳಿದ್ನಲ್ಲ. ದೇವತಾ ಸ್ತ್ರೀ ಪುರುಷರಲ್ಲಿ ಬೇರೆ, ಮನುಷ್ಯ ಸ್ತ್ರೀ ಪುರುಷರಲ್ಲಿ ಬೇರೆ ಅಂತ ನಾವು ತಿಳ್ಕೊಳ್ಬೇಕು. ದೇವತೆಗಳಲ್ಲಿ ನಿಯತ ಪತಿ ಪತ್ನಿ ಭಾವ ಇರ್ತದೆ. ಆದ್ರಿಂದ ಅವರು ಇಲ್ಲಿ ಅವತಾರ ಮಾಡಿ ಬಂದಾಗ ಮತ್ತೆ ಮೂಲ ರೂಪದಲ್ಲಿದ್ದಾಗ ಯಾವತ್ತೂ ಕೂಡ ಅದೇ ಒಬ್ಬ ಪುರುಷ ಅದೇ ಸ್ತ್ರೀಯನ್ನೇ ಸ್ವೀಕರಿಸಿರ್ತಾನೆ. ಕೆಲವು ಬಾರಿ ಬೇರೆ ಅಪ್ಸರ ಸ್ತ್ರೀಯರು ಮೊದಲಾದವರನ್ನು ಮದುವೆ ಮಾಡಿಕೊಂಡ್ರೂ ಕೂಡ ಆ ಪತ್ನಿ ಏನಿರ್ತಾಳೆ, ಮೂಲ ಪತ್ನಿ,
ಅವಳ ಜೊತೆಗೆ ಅವನಿಗೆ ಯಾವತ್ತೂ ಕೂಡ ವಿಯೋಗವಿಲ್ಲ. ದೇವಾ ಸಜಾಯ ಮುಚ್ಚಂತೆ. ಭಾಗವತ ತಾತ್ಪರ್ಯ ಹೇಳುವಂತೆ ಸಪತ್ನೀಕರಾಗಿಯೇ ಸಾಧನೆ ಮಾಡಿ ಸಪತ್ನೀಕರಾಗಿಯೇ ಮುಕ್ತಿಯಲ್ಲಿ ಇರ್ತಾರೆ ದೇವತೆಗಳು. ಮಾನುಷಾಹ ಉಭಯಾತ್ಮಕಾಹ. ಮನುಷ್ಯರು ಮಾತ್ರ ಕೆಲವರು ಸಪತ್ನೀಕರಾಗಿ ಸಾಧನೆ ಮಾಡ್ತಾರೆ, ಮುಕ್ತಿಯಲ್ಲಿ ಇದೇ ಪತ್ನಿ ಇರ್ತಾಳೆ ಅಂತಿಲ್ಲ. ಮನುಷ್ಯರಲ್ಲಿ ನೇತ ಪತ್ನಿ ಭಾವ ಇಲ್ಲಲ್ಲ. ಯಾವುದೋ ಋಣದ ಸಂಬಂಧದಿಂದಾಗಿ ಈಗ ಕೆಲವರು ಗಂಡ ಹೆಂಡತಿಯಾಗಿ ಹುಟ್ಟಿದ್ದಾರೆ. ಇದು 7 ಜನ್ಮದ ಅನುಬಂಧ ಅಂತ ಸುಮ್ಮನೆ ಹೇಳ್ತಾರಷ್ಟೇ. ಎಲ್ಲರಿಗೂ ಕೂಡ, ಎಲ್ಲಾ ಸ್ತ್ರೀ ಪುರುಷರಿಗೂ, ಎಲ್ಲಾ ಮನುಷ್ಯ ಸ್ತ್ರೀ ಪುರುಷರಿಗೆ ಆ 7 ಜನ್ಮಗಳದ್ದು ಮತ್ತು ದೀರ್ಘಕಾಲ ಜನ್ಮಕ್ಕೂ ಮುಂದುವರಿಯುವಂತಹ ಅನುಬಂಧ ಏನು ಇರೋದಿಲ್ಲ. ಯಾರೋ ಕೆಲವರಿಗೆ ಅದು ಇದ್ದೀತಷ್ಟೇ. ಆದ್ರಿಂದ ಈ ಜನ್ಮದಲ್ಲಿ ಏನೊಂದು ಪತಿ ಪತ್ನಿ ಭಾವ ಇದೆ, ಅದನ್ನ ನಾವು ಅಖಂಡವಾಗಿ ಧರ್ಮನಿಷ್ಠೆಯಿಂದ ನಡೆಸಬೇಕು ಅಂತ ಅದರ ತಾತ್ಪರ್ಯ. ಹಾಗಾಗಿ ಮರಣಿಸಿದ ಬಳಿಕ ಹೀಗೆ ಸಹಧರ್ಮ ಹೇಗೆ ಅಂದ್ರೆ, ದೇವತೆಗಳಿಗೆ ಅದು ಬೇರೆನೇ ಇದೆ, ಮನುಷ್ಯರಿಗೆ ಬೇರೆನೇ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಈ ಒಂದು ಸಹಧರ್ಮ ಅನ್ನೋದು ಇದು ಆರ್ಷ ಪದ್ಧತಿಯೇ, ಆಸುರ ಪದ್ಧತಿಯೇ, ಇದು ಹೇಗೆ ಅಂತೆಲ್ಲ ಕೇಳಿದ್ನಲ್ಲ. ವಿವಾಹ ಅನ್ನೋದು 8 ತರ ಇದೆ. ಅದಿರ್ಲಿ, ಮದುವೆ ಮಾಡ್ಕೊಳ್ಳೋರು ತಮ್ಮ ಹಿನ್ನೆಲೆ, ತಮ್ಮ ಅನುಕೂಲಗಳಿಗೆ ಅನುಸಾರವಾಗಿ ಗಾಂಧರ್ವ, ಆರ್ಷ ಮೊದಲಾದ ಮದುವೆಗಳನ್ನು ಮಾಡ್ಕೊಳ್ಬೇಕು. ಆದ್ರಿಂದ ಯಾವುದು ಧರ್ಮ ಸಮ್ಮತವೋ, ಯಾವುದು ಉಭಯ ಕಡೆಯ ಬಂಧುಗಳಿಗೂ ಸಮ್ಮತ ಆಗ್ತದೋ ಅಂತಹ ಮದುವೆಯನ್ನೇ ಅವ್ರು ಮಾಡ್ಕೊಳ್ಬೇಕು. ಅದೇ ಸಹಧರ್ಮಕ್ಕೆ ಕಾರಣ ಆಗ್ತದೆ ಅಂತ ಅದರ ಅಭಿಪ್ರಾಯ. ಈ ಎಲ್ಲ ಗೊಂದಲಗಳು ಯುಧಿಷ್ಠಿರನಿಗಿರಲಿಲ್ಲ, ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ಹೀಗೆ ಪ್ರಶ್ನೆ ಮಾಡಿದ ಅಷ್ಟೇ. ಇಲ್ಲಿ ಸ್ತ್ರೀಯರ ಸ್ವಭಾವದ ಬಗ್ಗೆ ಬಂದಿರುವಂತಹ ಕೆಲವು ಉಲ್ಲೇಖಗಳೇನಿವೆ, ಇದರ ಕುರಿತಾಗಿ ವಿಮರ್ಶೆಯನ್ನ ಮುಂದೆ ಸ್ತ್ರೀ ಸ್ವಭಾವದ ಬಗ್ಗೆ ನಾರದ ಮತ್ತು ಪಂಚಚೂಡ ಅನ್ನುವ ಅಪ್ಸರೆ ಅವ್ರ ಕಥೆಯನ್ನು ಹೇಳುವಾಗ ನಾನು ಮುಂದೆ ಮತ್ತೊಂದು ಬಾರಿ ಹೇಳುವನಿದ್ದೇನೆ. ಇಲ್ಲಿ ಇನ್ನೊಂದು ವಿಷಯ ಪ್ರಮಾದದಿಂದ ಉಳಿದು ಬಿಟ್ಟಿತ್ತು. ಈ ದಕ್ಷಿಣ ಭಾರತದ ಪಾಠಗಳಲ್ಲಿ ಮಾತ್ರ ಕಾಣುವ ಈಗ ಒಂದು ಉಲ್ಲೇಖ ಏನಿದೆಯಲ್ಲ, ಅಪರ್ವಸು ಅನಿಷಿದ್ಧಾಸು ರಾತ್ರಿಶ್ವಪಿ ಅನೃತೋ ಭವೇತ್ ಅಂತ. ಪರ್ವಕಾಲವಿಲ್ಲದೆ ಇದ್ದಾಗ ಅನಿಷಿದ್ಧಾದ ತಿಥಿಗಳಲ್ಲಿ ಸ್ತ್ರೀಗೆ ಋತುಕಾಲ ಇಲ್ಲದೆ ಹೋದ್ರೂ ಕೂಡ ಅವಳು ಸಮಾಗಮ ಮಾಡಬಹುದು ಅಂತ ಏನು ಉಲ್ಲೇಖ ಇದೆಯಲ್ಲ, ಅದು ಶಾಸ್ತ್ರದ ಬೇರೆ ಕೆಲವು ಭಾಗಗಳನ್ನು ನೋಡಿದರೆ ನಮಗದು ವಿಚಿತ್ರವಾಗಿ ಕಾಣಬಹುದು. ಋತುಕಾಲದಲ್ಲಿ ಮಾತ್ರ ಸಮಾಗಮ ಮಾಡಬೇಕು ಮತ್ತು ಋತುಕಾಲದಲ್ಲಿ ಸಮಾಗಮ ಮಾಡುವುದು ಕಡ್ಡಾಯ, ಹೀಗೆಲ್ಲ ಬೇರೆ ಬೇರೆ ಕಡೆ ಕಾಣಿಸ್ತದೆ. ಹಿಂದೆ ಶಾಂತಿ ಪರ್ವವನ್ನು ನಾವು ನೋಡುವಾಗ ಋತುಕಾಲದಲ್ಲಿ ಮಾತ್ರ ಸಮಾಗಮ ಮಾಡಬೇಕು, ಋತುಕಾಲ ಅಲ್ಲದೇ ಇದ್ದಾಗ ಸಮಾಗಮ ಮಾಡಿದರೆ ಅದು ಈ ಷಟ್ಪ್ರಶ್ನೋಪನಿಷತ್ತು ಹೇಳುವಂತೆ ಭಾರತಿ ಮತ್ತು ಪ್ರಾಣ ಇವರಿಬ್ಬರೂ ಕೂಡ ಸ್ತ್ರೀ ಪುರುಷರಲ್ಲಿ ಇರ್ತಾರೆ. ಹಗಲು ಹೊತ್ತಿನಲ್ಲಿ ಮತ್ತೆ ನಿಷಿದ್ಧವಾದ ಕಾಲಗಳಲ್ಲಿ ಸಮಾಗಮ ಮಾಡಿದ್ರಿಂದ ದೋಷ ಬರ್ತದೆ ಅಂತ ಎಲ್ಲ ಕಡೆ ಹೇಳ್ತಾರೆ. ಹಿಂದೆ ಆ ಶಾಂತಿ ಪರ್ವದ ಪ್ರವಚನವೊಂದನ್ನು ಮಾಡುವಾಗ ಋತುಕಾಲದಲ್ಲಿ ಮಾತ್ರ ಸಮಾಗಮ ಮಾಡಬೇಕು, ಆದರೆ ಋತುಕಾಲದಲ್ಲಿ ಪ್ರತಿಯೊಂದು ಋತುಕಾಲದಲ್ಲಿಯೂ ಕೂಡ ಸಮಾಗಮ ಮಾಡುವುದು ಕಡ್ಡಾಯ ಅಂತೇನಲ್ಲ. ಒಂದು ಸಂತಾನ ಆದ ಬಳಿಕ ಸಂತಾನದ ಅಪೇಕ್ಷೆಯನ್ನ ಸ್ತ್ರೀ ಪುರುಷರಿಬ್ಬರು ಕೂಡ ತಡೆ ಹಿಡಿದು ಮುಂದಿನ ಪ್ರತಿಯೊಂದು ಋತುಕಾಲದಲ್ಲಿಯೂ ಕೂಡ ಸಮಾಗಮವನ್ನು ಮಾಡಲೇಬೇಕು ಅಂತ ನಿಯಮ ಇಟ್ಕೋಬೇಕಾಗಿಲ್ಲ ಅನ್ನುವುದನ್ನ ಸದಾಚಾರ ಸ್ಮೃತಿ ಮಧ್ವಾಚಾರ್ಯ ಗ್ರಂಥ ಏನಿದೆ ಅದರಲ್ಲಿ ಶ್ರೀನಿವಾಸ ತೀರ್ಥರು ಏನೊಂದು ಅಭಿಪ್ರಾಯವನ್ನು ಹೇಳಿದ್ದಾರೆ, ಅದನ್ನ ಹಿಂದೆ ಒಂದು ಬಾರಿ ನಾನು ಹೇಳಿದ್ದೆ. ಅದರಿಂದ ಪ್ರತಿಯೊಂದು ಋತುಕಾಲದಲ್ಲಿಯೂ ಕೂಡ ಸಮಾಗಮ ಕಡ್ಡಾಯ ಅಂತ ಏನು ಅರ್ಥ ಅಲ್ಲ. ಸಮಾಗಮ ಮಾಡುವುದಾದರೆ ಋತುಕಾಲದಲ್ಲೇ ಮಾಡಬೇಕು ಅಂತ ಅದರ ಅರ್ಥ ಆಗ್ತದೆ. ಇಷ್ಟಾದರೂ ಕೂಡ ಸ್ತ್ರೀ ಪುರುಷರ ಸ್ವಭಾವ, ವಿಶೇಷತಃ ಕಲಿ ಕಾಲ ಮೊದಲಾದ ಪ್ರಸಂಗಗಳಲ್ಲಿ ಅವರು ಮನಸ್ಸು ಬಹಳ ಚಂಚಲವಾಗಿರುವುದರಿಂದ ಕೇವಲ ಋತುಕಾಲದಲ್ಲಿ ಸಮಾಗಮ ಮಾಡ್ತೀನಿ ಅನ್ನುವಂಥ ನಿಷ್ಠೆ ಅವರಲ್ಲಿ ಉಳಿಲಿಕ್ಕಿಲ್ಲ. ಅದು ಅಪ್ರಾಯೋಗಿಕ ಆದಿತ್ತು. ಅದಕ್ಕಾಗಿ ಮಹಾಭಾರತ ಈ ಪ್ರಸಂಗದಲ್ಲಿ ರಾತ್ರಿಷು ಅನೃತಾವಪಿ, ಋತುಕಾಲವಿಲ್ಲದೆ ಹೋದರೂ ಕೂಡ ಅನಿಷಿದ್ಧವಾದ ತಿಥಿಗಳಲ್ಲಿ, ಪರ್ವಕಾಲವಲ್ಲದ ದಿನಗಳಲ್ಲಿ, ರಾತ್ರಿ ಕಾಲದಲ್ಲಿ ಸ್ತ್ರೀ ಪುರುಷರ ಸಮಾಗಮ ಋತುಕಾಲ ಅಲ್ಲದೆ ಹೋದರೂ ಕೂಡ ಒಂದು ಮಟ್ಟಿಗೆ ಸಹ್ಯ ಅಂತ ಹೇಳಿದಂತೆ ಕಾಣಿಸ್ತದೆ.
ಈ ಒಂದು ಉಲ್ಲೇಖದ ಬಗ್ಗೆ ಮತ್ತಷ್ಟು ವಿಮರ್ಶೆಗಳು ಬೇರೆ ಬೇರೆ ಕಡೆ ಧರ್ಮಶಾಸ್ತ್ರ ಇತ್ಯಾದಿಗಳಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡಿ ಅದರ ಬಗ್ಗೆ ಮುಂದಿನ ಭಾಗಗಳಲ್ಲಿ ಹೆಚ್ಚಿನ ವಿಷಯಗಳನ್ನ ನೋಡ್ಲಿಕ್ಕೆ ಅನುಕೂಲ ಆದೀತು ಅಂತ ಭಾವಿಸಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.